ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಪ್ರಪಂಚದಾದ್ಯಂತದ ಅನೇಕ ಮನೆಗಳಲ್ಲಿ ಅಕ್ಕಿ ಪ್ರಧಾನ ಆಹಾರವಾಗಿದೆ. ಇದನ್ನು ಶತಮಾನಗಳಿಂದ ಸೇವಿಸಲಾಗುತ್ತದೆ ಮತ್ತು ಭಕ್ಷ್ಯಗಳಲ್ಲಿ ಅದರ ಬಹುಮುಖತೆಗೆ ವ್ಯಾಪಕವಾಗಿ ಹೆಸರುವಾಸಿಯಾಗಿದೆ. ಆದರೆ ದಿನನಿತ್ಯ ಅನ್ನ ತಿನ್ನುವುದು ಆರೋಗ್ಯಕರವೇ ಅಥವಾ ಇಲ್ಲವೇ ಎಂದು ಜನರು ಆಗಾಗ್ಗೆ ಚರ್ಚೆ ಮಾಡುತ್ತಾರೆ. ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಅಕ್ಕಿಯನ್ನು ಸೇರಿಸುವುದರಿಂದ ಹಲವಾರು ಆಶ್ಚರ್ಯಕರ ಪ್ರಯೋಜನಗಳಿವೆ, ಆದರೆ ಕೆಲವು ಅಪಾಯಗಳೂ ಇವೆ. ಪ್ರತಿದಿನ ಅನ್ನವನ್ನು ತಿನ್ನುವ ಪ್ರಮುಖ ಪ್ರಯೋಜನವೆಂದರೆ ಅದು ಶಕ್ತಿ ಉತ್ಪಾದನೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯವಾದ ಕಾರ್ಬೋಹೈಡ್ರೇಟ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳಂತಹ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಮೌಲ್ಯದಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಅಕ್ಕಿ ಸಹಾಯ ಮಾಡುತ್ತದೆ. ಇದು ಮಧುಮೇಹ ಅಥವಾ ಇನ್ಸುಲಿನ್ ಪ್ರತಿರೋಧದ ಜನರಿಗೆ ಸೂಕ್ತವಾಗಿದೆ. ಹೆಚ್ಚುವರಿಯಾಗಿ ಅನ್ನವನ್ನು ತಿನ್ನುವುದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೆಚ್ಚಿನ ಫೈಬರ್ ಅಂಶದಿಂದಾಗಿ ಮಲಬದ್ಧತೆಯನ್ನು ತಡೆಯುತ್ತದೆ. ಮತ್ತೊಂದೆಡೆ ಹೆಚ್ಚು ಅನ್ನವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯಕ್ಕೂ ಕೆಲವು ಅಪಾಯಗಳು ಉಂಟಾಗಬಹುದು. ವಿಶ್ವಾದ್ಯಂತ ಸೇವಿಸುವ ಬಹುಮುಖ ಧಾನ್ಯಗಳಲ್ಲಿ ಅಕ್ಕಿ ಒಂದಾಗಿದೆ. ಇದು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಮತ್ತು ಅದರ ಕೃಷಿಯು 5,000 ವರ್ಷಗಳಷ್ಟು ಹಿಂದಿನದು. ಅಕ್ಕಿಯು ಅನೇಕ ದೇಶಗಳಲ್ಲಿ ಪ್ರಮುಖ ಆಹಾರವಾಗಿದೆ ಏಕೆಂದರೆ ಇದು ಕೈಗೆಟುಕುವ ಬೆಲೆ, ಅಡುಗೆ ಮಾಡಲು ಸುಲಭ ಮತ್ತು ವಿವಿಧ ಭಕ್ಷ್ಯಗಳೊಂದಿಗೆ ಜೋಡಿಸಬಹುದು. ಹೆಚ್ಚುವರಿಯಾಗಿ ಅಕ್ಕಿಯು ದೀರ್ಘ ಧಾನ್ಯ, ಕಿರುವ್ ಧಾನ್ಯ, ಬಾಸ್ಮತಿ, ಮಲ್ಲಿಗೆ ಮುಂತಾದ ವಿವಿಧ ಪ್ರಭೇದಗಳಲ್ಲಿ ಬರುತ್ತದೆ. ಪೌಷ್ಟಿಕಾಂಶದ ಮುಂಭಾಗದಲ್ಲಿ ಅಕ್ಕಿಯು ಕಾರ್ಬೋಹೈಡ್ರೇಟ್ಗಳಂತಹ ಅಗತ್ಯ ಪೋಷಕಾಂಶಗಳ ಅತ್ಯುತ್ತಮ ಮೂಲವಾಗಿದೆ. ಇದು ನಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ. ಇದಲ್ಲದೆ ಅಕ್ಕಿಯು ಫೈಬರ್ ಅನ್ನು ಹೊಂದಿರುತ್ತದೆ. ಇದು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಇದು ವಿಟಮಿನ್ B6 ನಂತಹ ಅಗತ್ಯವಾದ ಜೀವಸತ್ವಗಳನ್ನು ಹೊಂದಿದೆ. ಇದು ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳುತ್ತದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಅಕ್ಕಿ ಮುಖ್ಯ ಆಹಾರವಾಗಿದೆ. ಇದು ಅನೇಕ ಪಾಕಪದ್ಧತಿಗಳಲ್ಲಿ ಅತ್ಯಗತ್ಯ ಅಂಶವಾಗಿದೆ ಮತ್ತು ಇದನ್ನು ಸಾವಿರಾರು ವರ್ಷಗಳಿಂದ ಸೇವಿಸಲಾಗುತ್ತದೆ. ಅಕ್ಕಿಯು ವಿವಿಧ ವಿಧಗಳು, ಸುವಾಸನೆಗಳು ಮತ್ತು ಪಾಕಶಾಲೆಯ ಬಳಕೆಗಳಲ್ಲಿ ಬರುತ್ತದೆ. ಅದನ್ನು ಅಂತ್ಯವಿಲ್ಲದ ರೀತಿಯಲ್ಲಿ ಆನಂದಿಸಬಹುದು. ಅಕ್ಕಿಯ ಅತ್ಯಂತ ಜನಪ್ರಿಯ ವಿಧವೆಂದರೆ ಬಿಳಿ ಅಕ್ಕಿ. ಅದರ ಹೊಟ್ಟು ಮತ್ತು ಸೂಕ್ಷ್ಮಾಣು ಪದರಗಳನ್ನು ತೆಗೆದುಹಾಕಲು ಅದನ್ನು ಸಂಸ್ಕರಿಸಲಾಗುತ್ತದೆ. ಪಿಷ್ಟ ಎಂಡೋಸ್ಪರ್ಮ್ ಅನ್ನು ಮಾತ್ರ ಬಿಡುತ್ತದೆ. ಬ್ರೌನ್ ರೈಸ್ ಮತ್ತೊಂದೆಡೆ ಈ ಎಲ್ಲಾ ಪದರಗಳನ್ನು ಉಳಿಸಿಕೊಂಡಿದೆ. ಇದು ಬಿಳಿ ಅಕ್ಕಿಗಿಂತ ಹೆಚ್ಚು ಪೌಷ್ಟಿಕವಾಗಿದೆ ಆದರೆ ವಿಶಿಷ್ಟವಾದ ಅಡಿಕೆ ಪರಿಮಳವನ್ನು ಹೊಂದಿರುತ್ತದೆ. ಕಪ್ಪು ಅಕ್ಕಿ ಅಥವಾ ನಿಷೇಧಿತ ಅಕ್ಕಿಯು ಆಳವಾದ ನೇರಳೆಯ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ ಏಕೆಂದರೆ ಅದರ ಹೆಚ್ಚಿನ ಆಂಥೋಸಯಾನಿನ್ ಅಂಶವು ಕಂದು ಅಥವಾ ಬಿಳಿ ಅಕ್ಕಿಗೆ ಹೋಲಿಸಿದರೆ ಸ್ವಲ್ಪ ಸಿಹಿ ರುಚಿಯನ್ನು ನೀಡುತ್ತದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಅಕ್ಕಿ ಮುಖ್ಯ ಆಹಾರವಾಗಿದೆ. ಇದು ಬಹುಮುಖವಾಗಿದೆ, ಬೇಯಿಸುವುದು ಸುಲಭ ಮತ್ತು ಲೆಕ್ಕವಿಲ್ಲದಷ್ಟು ಭಕ್ಷ್ಯಗಳಲ್ಲಿ ಬಳಸಬಹುದು. ಆದಾಗ್ಯೂ ಹಲವಾರು ವಿಧದ ಅಕ್ಕಿಗಳು ಲಭ್ಯವಿರುವುದರಿಂದ ಯಾವ ಪ್ರಕಾರವನ್ನು ಬಳಸಬೇಕು ಮತ್ತು ಅದನ್ನು ಸರಿಯಾಗಿ ಬೇಯಿಸುವುದು ಹೇಗೆ ಎಂದು ತಿಳಿಯಲು ಆರಂಭಿಕರಿಗಾಗಿ ಇದು ಅಗಾಧವಾಗಿರುತ್ತದೆ. ಮೊದಲನೆಯದಾಗಿ, ಅಂಗಡಿಯಲ್ಲಿ ಅಕ್ಕಿಯನ್ನು ಆಯ್ಕೆ ಮಾಡುವಾಗ ನೀವು ಅದನ್ನು ಯಾವುದಕ್ಕಾಗಿ ಬಳಸುತ್ತೀರಿ ಎಂಬುದನ್ನು ಪರಿಗಣಿಸಿ. ನೀವು ತುಪ್ಪುಳಿನಂತಿರುವ ವಿನ್ಯಾಸ ಅಥವಾ ಜಿಗುಟಾದ ಸ್ಥಿರತೆಯನ್ನು ಬಯಸುತ್ತೀರಾ? ವಿವಿಧ ರೀತಿಯ ಅಕ್ಕಿಗಳು ವಿಭಿನ್ನ ಪಿಷ್ಟ ಮಟ್ಟವನ್ನು ಹೊಂದಿದ್ದು ಅದು ಅವುಗಳ ಅಡುಗೆ ಗುಣಲಕ್ಷಣಗಳ ಮೇಲೆ ಪರಿಣಾಮ ಬೀರುತ್ತದೆ. ಬಾಸ್ಮತಿ ಅಥವಾ ಮಲ್ಲಿಗೆಯಂತಹ ದೀರ್ಘ ಧಾನ್ಯದ ಅಕ್ಕಿ ತುಪ್ಪುಳಿನಂತಿರುತ್ತದೆ ಮತ್ತು ಬೇಯಿಸಿದ ನಂತರ ಪ್ರತ್ಯೇಕವಾಗಿರುತ್ತದೆ, ಆದರೆ ಸುಶಿ ಅಥವಾ ಅರ್ಬೋರಿಯೋದಂತಹ ಸಣ್ಣ ಧಾನ್ಯದ ಅಕ್ಕಿ ವಿನ್ಯಾಸದಲ್ಲಿ ಅಂಟಿಕೊಂಡಿರುತ್ತದೆ. ನಿಮ್ಮ ಆದ್ಯತೆಯ ಪ್ರಕಾರದ ಅಕ್ಕಿಯನ್ನು ನೀವು ಆಯ್ಕೆ ಮಾಡಿದ ನಂತರ ಅಡುಗೆ ಮಾಡುವ ಮೊದಲು ಅದನ್ನು ಸಂಪೂರ್ಣವಾಗಿ ತೊಳೆಯಲು ಖಚಿತಪಡಿಸಿಕೊಳ್ಳಿ.
ಇದು ಹೆಚ್ಚುವರಿ ಪಿಷ್ಟ ಮತ್ತು ಧಾನ್ಯಗಳಿಂದ ಯಾವುದೇ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ. ವಿಶ್ವದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಅಕ್ಕಿ ಪ್ರಧಾನ ಆಹಾರವಾಗಿದೆ ಮತ್ತು ಇದನ್ನು ಸಾವಿರಾರು ವರ್ಷಗಳಿಂದ ಬೆಳೆಸಲಾಗುತ್ತದೆ ಮತ್ತು ಸೇವಿಸಲಾಗುತ್ತದೆ. ಇದು ಬಹುಮುಖ ಘಟಕಾಂಶವಾಗಿದೆ. ಇದನ್ನು ಖಾರದಿಂದ ಸಿಹಿಯವರೆಗೆ ವಿವಿಧ ಭಕ್ಷ್ಯಗಳಲ್ಲಿ ಬಳಸಬಹುದು. ಭತ್ತದ ಪ್ರಪಂಚವು ವಿಶಾಲವಾಗಿದೆ. ಪ್ರಪಂಚದಾದ್ಯಂತದ ವಿವಿಧ ಪ್ರದೇಶಗಳಿಂದ ವಿವಿಧ ಪ್ರಭೇದಗಳು ಹುಟ್ಟಿಕೊಂಡಿವೆ. 2 ಜನಪ್ರಿಯ ವಿಧದ ಅಕ್ಕಿಗಳು ಬಾಸ್ಮತಿ ಮತ್ತು ಅರ್ಬುರಿಯೋ. ಬಾಸ್ಮತಿ ಅಕ್ಕಿಯು ಭಾರತೀಯ ಉಪಖಂಡದಲ್ಲಿ ಹುಟ್ಟಿಕೊಂಡ ದೀರ್ಘ ಧಾನ್ಯದ ವಿಧವಾಗಿದೆ. ಇದು ವಿಶಿಷ್ಟವಾದ ಸುವಾಸನೆ ಮತ್ತು ಸುವಾಸನೆಯನ್ನು ಹೊಂದಿದ್ದು, ಅದು ಇತರ ವಿಧದ ಅಕ್ಕಿಗಿಂತ ಭಿನ್ನವಾಗಿದೆ. ಬಾಸ್ಮತಿ ಅಕ್ಕಿಯನ್ನು ಸಾಮಾನ್ಯವಾಗಿ ಬಿರಿಯಾನಿ ಮತ್ತು ಪಿಲಾಫ್ನಂತಹ ಭಕ್ಷ್ಯಗಳಲ್ಲಿ ಬಳಸಲಾಗುತ್ತದೆ. ಮತ್ತೊಂದೆಡೆ ಅರ್ಬುರಿಯೋ ಅಕ್ಕಿ ಇಟಲಿಯಿಂದ ಬಂದಿದೆ ಮತ್ತು ಹೆಚ್ಚಿನ ಪಿಷ್ಟದ ಅಂಶಕ್ಕೆ ಹೆಸರುವಾಸಿಯಾಗಿದೆ. ಈ ವೈಶಿಷ್ಟ್ಯವು ಬೇಯಿಸಿದಾಗ ಅದರ ಕೆನೆ ವಿನ್ಯಾಸದ ಕಾರಣದಿಂದಾಗಿ ರಿಸೊಟ್ಟೊವನ್ನು ತಯಾರಿಸಲು ಅತ್ಯುತ್ತಮ ಆಯ್ಕೆಯಾಗಿದೆ. ಸಾವಿರಾರು ವರ್ಷಗಳಿಂದ ಪ್ರಪಂಚದ ಆಹಾರದ ಅವಿಭಾಜ್ಯ ಅಂಗವಾಗಿರುವ ಅಕ್ಕಿ ಪ್ರಧಾನ ಆಹಾರವಾಗಿದೆ. ಇದು ಬಹುಮುಖ ಧಾನ್ಯವಾಗಿದ್ದು, ಇದನ್ನು ಹಲವಾರು ವಿಧಗಳಲ್ಲಿ ಬೇಯಿಸಬಹುದು. ಇದು ಜಗತ್ತಿನಾದ್ಯಂತ ಅತ್ಯಂತ ಜನಪ್ರಿಯ ಮತ್ತು ಪ್ರವೇಶಿಸಬಹುದಾದ ಆಹಾರಗಳಲ್ಲಿ ಒಂದಾಗಿದೆ. ಅಕ್ಕಿಯನ್ನು ಅದು ಹುಟ್ಟಿಕೊಂಡ ಏಷ್ಯಾದಲ್ಲಿ ಮಾತ್ರವಲ್ಲ, ಆಫ್ರಿಕಾ, ಯುರೋಪ್, ಉತ್ತರ ಮತ್ತು ದಕ್ಷಿಣ ಅಮೆರಿಕಾದಲ್ಲಿಯೂ ಸೇವಿಸಲಾಗುತ್ತದೆ. ಅನೇಕ ದೇಶಗಳಲ್ಲಿ ಅಕ್ಕಿ ಪಾಕಶಾಲೆಯ ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಉದಾಹರಣೆಗೆ, ಜಪಾನ್ ಮತ್ತು ಕೊರಿಯಾದಲ್ಲಿ ಪ್ರತಿ ಊಟದಲ್ಲಿ ಅನ್ನವನ್ನು ಬಡಿಸಲಾಗುತ್ತದೆ ಮತ್ತು ಸುಶಿ ಮತ್ತು ಇತರ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಥೈಲ್ಯಾಂಡ್ ಮತ್ತು ವಿಯೆಟ್ನಾಂನಂತಹ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಅಕ್ಕಿ ನೂಡಲ್ಸ್ ಅನ್ನು ಸಾಮಾನ್ಯವಾಗಿ ಸೂಪ್ ಅಥವಾ ಸ್ಟಿರ್ ಫ್ರೈಡ್ ಭಕ್ಷ್ಯಗಳಿಗೆ ಆಧಾರವಾಗಿ ಬಳಸಲಾಗುತ್ತದೆ. ಭಾರತದಲ್ಲಿ ಬಾಸ್ಮತಿ ಅಕ್ಕಿಯು ಬಿರಿಯಾನಿ ಮತ್ತು ಪುಲಾವ್ಗಳನ್ನು ತಯಾರಿಸಲು ಬಳಸುವ ಜನಪ್ರಿಯ ವಿಧವಾಗಿದೆ. ಪ್ರಪಂಚದಾದ್ಯಂತದ ಅನೇಕ ಮನೆಗಳಲ್ಲಿ ಅಕ್ಕಿಯು ಮುಖ್ಯವಾದ ಆಹಾರವಾಗಿದೆ. ಇದು ಬಹುಮುಖವಾಗಿದೆ, ಅಗ್ಗವಾಗಿದೆ ಮತ್ತು ಹಲವು ವಿಧಗಳಲ್ಲಿ ಬೇಯಿಸಬಹುದು. ಆದಾಗ್ಯೂ, ಅಡುಗೆ ಅಕ್ಕಿ ಭಕ್ಷ್ಯಗಳು ಕೆಲವೊಮ್ಮೆ ಏಕತಾನತೆ ಮತ್ತು ಅತ್ಯಾಕರ್ಷಕವಾಗಬಹುದು. ನಿಮ್ಮ ಅನ್ನದ ಭಕ್ಷ್ಯಗಳನ್ನು ಉನ್ನತೀಕರಿಸಲು ಮತ್ತು ನಿಮ್ಮ ಊಟಕ್ಕೆ ಸ್ವಲ್ಪ ಉತ್ಸಾಹವನ್ನು ಸೇರಿಸಲು ನೀವು ನವೀನ ಪಾಕವಿಧಾನಗಳನ್ನು ಹುಡುಕುತ್ತಿದ್ದರೆ, ಈ ಅನ್ನದ ಸಂತೋಷಕ್ಕಿಂತ ಹೆಚ್ಚಿನದನ್ನು ನೋಡಬೇಡಿ. ನಿಮ್ಮ ಸರಾಸರಿ ಅಕ್ಕಿ ಭಕ್ಷ್ಯವನ್ನು ಹೆಚ್ಚಿಸಲು ಒಂದು ಮಾರ್ಗವೆಂದರೆ ಅದಕ್ಕೆ ಸುವಾಸನೆಯ ಮಸಾಲೆಗಳನ್ನು ಸೇರಿಸುವುದು. ಬೆಚ್ಚಗಿನ ಮತ್ತು ಮಣ್ಣಿನ ಪರಿಮಳಕ್ಕಾಗಿ ಅರಿಶಿನ ಅಥವಾ ಜೀರಿಗೆ ಅಥವಾ ಸ್ಮೋಕಿ ಕಿಕ್ಗಾಗಿ ಹೊಗೆಯಾಡಿಸಿದ ಕೆಂಪು ಮೆಣಸು ಬಳಸಿ ಪ್ರಯತ್ನಿಸಿ. ತೆಂಗಿನ ಹಾಲು ಅಥವಾ ಕೇಸರಿ ಎಳೆಗಳಂತಹ ಅನನ್ಯ ಪದಾರ್ಥಗಳನ್ನು ಸೇರಿಸುವ ಮೂಲಕ ನಿಮ್ಮ ಅಕ್ಕಿ ಖಾದ್ಯವನ್ನು ಪರಿವರ್ತಿಸುವ ಇನ್ನೊಂದು ವಿಧಾನವೆಂದರೆ ಅದು ಸುವಾಸನೆಯ ಆಳವನ್ನು ಮತ್ತು ನಿಮ್ಮ ರುಚಿ ಮೊಗ್ಗುಗಳನ್ನು ಕೆರಳಿಸುವ ಶ್ರೀಮಂತ ಪರಿಮಳವನ್ನು ಸೇರಿಸುತ್ತದೆ. ಭತ್ತದ ಕ್ರಾಂತಿಗೆ ಧನ್ಯವಾದಗಳು. ರೈತರು ಅಕ್ಕಿ ಬೆಳೆಯುವ ರೀತಿಯಲ್ಲಿ ಜಗತ್ತು ಗಮನಾರ್ಹ ಬದಲಾವಣೆಯನ್ನು ಕಂಡಿದೆ. ಈ ಕ್ರಾಂತಿಯು ಹೆಚ್ಚಿನ ಗುಣಮಟ್ಟದ ಭತ್ತದ ಬೆಳೆಗಳನ್ನು ಉತ್ಪಾದಿಸುವಾಗ ಪರಿಸರದ ಪ್ರಭಾವವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಅನೇಕ ರೈತರ ಪ್ರಯತ್ನವಾಗಿದೆ. ಕೃಷಿಯ ಸಾಂಪ್ರದಾಯಿಕ ವಿಧಾನಗಳು ಶತಮಾನಗಳಿಂದಲೂ ಇದ್ದರೂ, ಈ ಹೊಸ ವಿಧಾನಗಳು ಭರವಸೆಯ ಫಲಿತಾಂಶಗಳನ್ನು ತೋರಿಸುತ್ತಿವೆ. ಸುಸ್ಥಿರ ಭತ್ತದ ಕೃಷಿ ಪದ್ಧತಿಗಳು ಹಾನಿಕಾರಕ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುವಾಗ ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಾಗ ಬೆಳೆ ಇಳುವರಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ನಮ್ಮ ಗ್ರಹದ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಅಗತ್ಯತೆಯ ಬಗ್ಗೆ ಹೆಚ್ಚಿನ ಅರಿವು ಮೂಡುವುದರಿಂದ ಅನೇಕ ರೈತರು ಈ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಸಂಯೋಜಿತ ಕೀಟ ನಿರ್ವಹಣೆ ತಂತ್ರಗಳನ್ನು ಬಳಸುವ ಮೂಲಕ, ಉದಾಹರಣೆಗೆ, ರೈತರು ಸಂಶ್ಲೇಷಿತ ಕೀಟನಾಶಕಗಳು ಮತ್ತು ಸಸ್ಯನಾಶಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಜೊತೆಗೆ, ಅನೇಕ ರೈತರು ಸಾವಯವ ಉತ್ಪಾದನಾ ವಿಧಾನಗಳತ್ತ ಮುಖ ಮಾಡುತ್ತಿದ್ದಾರೆ ಏಕೆಂದರೆ ಅವರು ಕೃಷಿಗೆ ಹೆಚ್ಚು ಸಮರ್ಥನೀಯ ವಿಧಾನವನ್ನು ನೀಡುತ್ತಾರೆ. ಈ ವಿಧಾನವು ಮಣ್ಣಿನ ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಸಂಶ್ಲೇಷಿತ ರಸಗೊಬ್ಬರಗಳ ಬದಲಿಗೆ ಕಾಂಪೋಸ್ಟ್ ಮತ್ತು ಕವರ್ ಬೆಳೆಗಳಂತಹ ನೈಸರ್ಗಿಕ ಒಳಹರಿವುಗಳನ್ನು ಬಳಸುತ್ತದೆ. ಯಾವುದೇ ಅಡುಗೆಮನೆಯಲ್ಲಿ ಅಕ್ಕಿಯು ಬಹುಮುಖ ಮತ್ತು ಅವಶ್ಯಕವಾದ ಮುಖ್ಯಾಂಶಗಳಲ್ಲಿ ಒಂದಾಗಿದೆ. ಇದು ಕೈಗೆಟುಕುವ ಶಕ್ತಿಯ ಮೂಲವಾಗಿದೆ. ಆದರೆ ಅಕ್ಕಿ ಶತಮಾನಗಳಿಂದಲೂ ಅನೇಕ ಪಾಕಪದ್ಧತಿಗಳಲ್ಲಿ ಗಮನಾರ್ಹ ಭಾಗವಾಗಿದೆ. ಪ್ರತಿಯೊಬ್ಬರೂ ಆನಂದಿಸಬಹುದಾದ ಆರೋಗ್ಯಕರ ಮತ್ತು ರುಚಿಕರವಾದ ಊಟಕ್ಕೆ ಇದು ಪರಿಪೂರ್ಣ ಆಧಾರವಾಗಿದೆ. ಅಕ್ಕಿಯ ಉತ್ತಮ ಅಂಶವೆಂದರೆ ಅದರ ಪೌಷ್ಟಿಕಾಂಶದ ಮೌಲ್ಯ. ಬ್ರೌನ್ ರೈಸ್, ನಿರ್ದಿಷ್ಟವಾಗಿ
ಫೈಬರ್ನಲ್ಲಿ ಅಧಿಕವಾಗಿದೆ ಮತ್ತು ಮೆಗ್ನೀಸಿಯಂ ಮತ್ತು ಸೆಲೆನಿಯಂನಂತಹ ಅಗತ್ಯ ಖನಿಜಗಳನ್ನು ಹೊಂದಿರುತ್ತದೆ. ಹೆಚ್ಚುವರಿಯಾಗಿ, ಇದು ಹೃದ್ರೋಗ ಮತ್ತು ಟೈಪ್ 2 ಮಧುಮೇಹದ ಕಡಿಮೆ ಅಪಾಯಗಳಿಗೆ ಸಂಬಂಧಿಸಿದೆ. ಆದಾಗ್ಯೂ, ಮಿತವಾಗಿ ಸೇವಿಸಿದಾಗ ಬಿಳಿ ಅಕ್ಕಿ ಆರೋಗ್ಯಕರ ಆಯ್ಕೆಯಾಗಿದೆ ಏಕೆಂದರೆ ಅದು ನಿಮ್ಮ ದೇಹವನ್ನು ಇಂಧನಗೊಳಿಸಲು ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಅದರ ಬಹುಮುಖತೆಯಿಂದ ನೀವು ಅಕ್ಕಿಯನ್ನು ವಿವಿಧ ಭಕ್ಷ್ಯಗಳಲ್ಲಿ ಸ್ಟಿರ್ ಫ್ರೈಸ್ ಅಥವಾ ತರಕಾರಿಗಳೊಂದಿಗೆ ಸಲಾಡ್ಗಳು ಮತ್ತು ಕೋಳಿ ಅಥವಾ ತೋಪುಗಳಂತಹ ಪ್ರೋಟೀನ್ ಮೂಲಗಳಲ್ಲಿ ಬಳಸಬಹುದು. ಅನೇಕ ಸಂಸ್ಕೃತಿಗಳ ಪ್ರಧಾನ ಆಹಾರವಾದ ಅಕ್ಕಿಯು ವಿವಿಧ ಪ್ರದೇಶಗಳ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಏಷ್ಯಾದಿಂದ ಅಮೆರಿಕದವರೆಗೆ ಸಾವಿರಾರು ವರ್ಷಗಳಿಂದ ಅಕ್ಕಿ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮತ್ತು ಪ್ರಪಂಚದಾದ್ಯಂತ ಅನೇಕ ಭಕ್ಷ್ಯಗಳಲ್ಲಿ ನಿರ್ಣಾಯಕ ಅಂಶವಾಗಿ ಉಳಿದಿದೆ. ಐತಿಹಾಸಿಕವಾಗಿ, ಚೀನಾದ ಯಾಂಗ್ಜಿ ನದಿ ಕಣಿವೆಯಲ್ಲಿ 5,000 ವರ್ಷಗಳ ಹಿಂದೆ ಭತ್ತದ ಕೃಷಿ ಪ್ರಾರಂಭವಾಯಿತು. ಏಷ್ಯಾದಾದ್ಯಂತ ಅದರ ಜನಪ್ರಿಯತೆಯು ಬೆಳೆದಂತೆ ಶೀಘ್ರದಲ್ಲೇ ಸಿಲ್ಕ್ ರೋಡ್ನಂತಹ ವ್ಯಾಪಾರ ಮಾರ್ಗಗಳಿಗೆ ಇದು ಅತ್ಯಗತ್ಯ ಬೆಳೆಯಾಯಿತು. ಆಗ್ನೇಯ ಏಷ್ಯಾ ಮತ್ತು ಭಾರತದಲ್ಲಿ ಕಂಡುಬರುವಂತಹ ಸಂಕೀರ್ಣ ನಾಗರಿಕತೆಗಳ ಅಭಿವೃದ್ಧಿಯಲ್ಲಿ ಅಕ್ಕಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಚೀನಿಯರು ಕಾಗದವನ್ನು ತಯಾರಿಸಲು ಅಕ್ಕಿ ಹಿಟ್ಟನ್ನು ಬಳಸುತ್ತಿದ್ದರು ಮತ್ತು ಭಾರತೀಯರು ವೈನ್ ಮತ್ತು ಸೌಂದರ್ಯವರ್ಧಕಗಳನ್ನು ತಯಾರಿಸಲು ಬಳಸುತ್ತಿದ್ದರು. ಸಾಂಸ್ಕೃತಿಕವಾಗಿ, ಅಕ್ಕಿ ಅನೇಕ ದೇಶಗಳಲ್ಲಿ ಸಮೃದ್ಧಿ ಮತ್ತು ಫಲವತ್ತತೆಗೆ ಸಂಬಂಧಿಸಿದೆ. ಅಕ್ಕಿಯು ವಿವಿಧ ಸಂಸ್ಕೃತಿಗಳಲ್ಲಿ ಶತಮಾನಗಳಿಂದಲೂ ಸೇವಿಸಲ್ಪಡುವ ಪ್ರಧಾನ ಆಹಾರವಾಗಿದೆ. ಅನ್ನದ ಬಹುಮುಖತೆಯು ಕುಟುಂಬದ ಭೋಜನದಿಂದ ಹಿಡಿದು ವಿಶೇಷ ಕಾರ್ಯಕ್ರಮಗಳು ಮತ್ತು ಹಬ್ಬಗಳವರೆಗೆ ಪ್ರತಿಯೊಂದು ಸಂದರ್ಭಕ್ಕೂ ಸೂಕ್ತವಾದ ಆರಾಮದಾಯಕ ಆಹಾರವಾಗಿದೆ. ಇದನ್ನು ಸೈಡ್ ಡಿಶ್ ಅಥವಾ ಮುಖ್ಯ ಕೋರ್ಸ್ ಆಗಿ ಬಡಿಸಬಹುದು ಮತ್ತು ವಿವಿಧ ಮಾಂಸ, ತರಕಾರಿಗಳು ಮತ್ತು ಸಾಸ್ಗಳೊಂದಿಗೆ ಚೆನ್ನಾಗಿ ಜೋಡಿಸಬಹುದು. ಅಕ್ಕಿಯನ್ನು ಅಂತಿಮ ಆರಾಮ ಆಹಾರವೆಂದು ಪರಿಗಣಿಸಲು ಒಂದು ಕಾರಣವೆಂದರೆ ಅದನ್ನು ತಯಾರಿಸುವುದು ಸುಲಭ. ನೀವು ಸರಳವಾದ ಅಕ್ಕಿ ಪೈಲಫ್ ಅನ್ನು ತಯಾರಿಸುತ್ತಿರಲಿ ಅಥವಾ ಸುವಾಸನೆಯ ಖಾದ್ಯವನ್ನು ರಚಿಸಲು ಚಿಕನ್ ಅಥವಾ ಸೀಗಡಿಯಂತಹ ಪದಾರ್ಥಗಳನ್ನು ಸೇರಿಸುತ್ತಿರಲಿ, ಅನ್ನಕ್ಕೆ ಅಡುಗೆಮನೆಯಲ್ಲಿ ಕನಿಷ್ಠ ಶ್ರಮ ಬೇಕಾಗುತ್ತದೆ. ಹೆಚ್ಚುವರಿಯಾಗಿ, ಅಕ್ಕಿ ತಟಸ್ಥ ರುಚಿಯನ್ನು ಹೊಂದಿರುತ್ತದೆ, ಅದು ಇತರ ಸುವಾಸನೆ ಮತ್ತು ಮಸಾಲೆಗಳೊಂದಿಗೆ ಚೆನ್ನಾಗಿ ಮಿಶ್ರಣಗೊಳ್ಳುತ್ತದೆ. ಅಕ್ಕಿ ವಿಶ್ವಾದ್ಯಂತ ಜನಪ್ರಿಯವಾಗಲು ಮತ್ತೊಂದು ಕಾರಣವೆಂದರೆ ಅದರ ಕೈಗೆಟುಕುವಿಕೆ. ಕಿರಾಣಿ ಅಂಗಡಿಗಳಲ್ಲಿ ಅಕ್ಕಿ ಸಾಮಾನ್ಯವಾಗಿ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಇದು ಅವರ ಬಜೆಟ್ ಅನ್ನು ಲೆಕ್ಕಿಸದೆ ಎಲ್ಲರಿಗೂ ಪ್ರವೇಶಿಸುವಂತೆ ಮಾಡುತ್ತದೆ. ಅಕ್ಕಿಯು ಪ್ರಪಂಚದ ಅನೇಕ ಭಾಗಗಳಲ್ಲಿ ಸೇವಿಸುವ ಅತ್ಯಗತ್ಯವಾದ ಪ್ರಧಾನ ಆಹಾರವಾಗಿದೆ. ಇದು ಸುಶಿ, ರಿಸೊಟ್ಟೊ ಮತ್ತು ಫ್ರೈಡ್ ರೈಸ್ ಸೇರಿದಂತೆ ವಿವಿಧ ಭಕ್ಷ್ಯಗಳನ್ನು ತಯಾರಿಸಲು ಬಳಸಬಹುದಾದ ಬಹುಮುಖ ಘಟಕಾಂಶವಾಗಿದೆ. ಆದಾಗ್ಯೂ, ಎಲ್ಲಾ ಅಕ್ಕಿ ಪ್ರಭೇದಗಳನ್ನು ಸಮಾನವಾಗಿ ರಚಿಸಲಾಗಿಲ್ಲ. ಅಕ್ಕಿ ವಿಭಿನ್ನ ಶ್ರೇಣಿಗಳಲ್ಲಿ ಬರುತ್ತದೆ. ಪ್ರತಿಯೊಂದೂ ಅದರ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಉಪಯೋಗಗಳನ್ನು ಹೊಂದಿದೆ. ಅಕ್ಕಿಯ 2 ಪ್ರಾಥಮಿಕ ವಿಧಗಳು ಗಿರಣಿ ಮತ್ತು ಗಿರಣಿ ಮಾಡದವು. ಗಿರಣಿ ಅಕ್ಕಿಯು ಬಿಳಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯನ್ನು ಉತ್ಪಾದಿಸಲು ಧಾನ್ಯದ ಹೊರ ಪದರಗಳನ್ನು ಅಂದರೆ ಹೊಟ್ಟು ಪದರ ತೆಗೆದುಹಾಕುವ ಪ್ರಕ್ರಿಯೆಗೆ ಒಳಗಾಗುತ್ತದೆ. ಪಾಲಿಶ್ ಮಾಡುವ ಮಟ್ಟವು ಅಕ್ಕಿಯ ದರ್ಜೆಯನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ, ಪ್ರೀಮಿಯಂ ಅಥವಾ ಹೆಚ್ಚುವರಿಯ ಉದ್ದ ಧಾನ್ಯದ ಬಿಳಿ ಅಕ್ಕಿಯು ಅದರ ಉದ್ದವಾದ ಧಾನ್ಯಗಳ ಆಕಾರವನ್ನು ಉಳಿಸಿಕೊಂಡು ಹೆಚ್ಚಿನ ಹೊಟ್ಟು ಪದರಗಳು ಮತ್ತು ಸೂಕ್ಷ್ಮಾಣುಗಳನ್ನು ತೆಗೆದುಹಾಕಲು ವ್ಯಾಪಕವಾದ ಹೊಳಪುಗೆ ಒಳಗಾಗಿದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಅಕ್ಕಿ ಮುಖ್ಯ ಆಹಾರವಾಗಿದೆ. ಭತ್ತದಿಂದ ತಟ್ಟೆಯವರೆಗೆ ಅಕ್ಕಿ ಉತ್ಪಾದನಾ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದು ಈ ಅಗತ್ಯ ಬೆಳೆಯನ್ನು ಉತ್ಪಾದಿಸುವ ಪ್ರಯತ್ನವನ್ನು ಗ್ರಾಹಕರು ಪ್ರಶಂಸಿಸಲು ಸಹಾಯ ಮಾಡಬಹುದು. ಭತ್ತದ ಉತ್ಪಾದನಾ ಪ್ರಕ್ರಿಯೆಯು ಭೂಮಿಯನ್ನು ಸಿದ್ಧಪಡಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಅಲ್ಲಿ ರೈತರು ಹೊಲಗಳನ್ನು ನೆಲಸಮಗೊಳಿಸುವ ಮತ್ತು ಉಳುಮೆ ಮಾಡುವ ಮೂಲಕ ಸಿದ್ಧಪಡಿಸುತ್ತಾರೆ. ಮುಂದೆ ಅವರು ಬೀಜಗಳನ್ನು ಬಿತ್ತುವ ಮೊದಲು ಹೊಲಗಳನ್ನು ನೀರಿನಿಂದ ತುಂಬಿಸುತ್ತಾರೆ. ಬೀಜಗಳು ಪಕ್ವತೆಯನ್ನು ತಲುಪುವವರೆಗೆ ಮತ್ತು ಕೊಯ್ಲಿಗೆ ಸಿದ್ಧವಾಗುವವರೆಗೆ ಬೆಳೆಯಲು ಅನುಮತಿಸಲಾಗುತ್ತದೆ. ಕೊಯ್ಲು ಮಾಡುವುದು ಗದ್ದೆಯಿಂದ ಭತ್ತದ ಗಿಡಗಳನ್ನು ಕತ್ತರಿಸಿ ಒಣಹುಲ್ಲಿನಿಂದ ಧಾನ್ಯಗಳನ್ನು ಬೇರ್ಪಡಿಸಲು ಒಕ್ಕಣೆ ಮಾಡುವುದು. ಕೊಯ್ಲು ಮಾಡಿದ ನಂತರ ಅಕ್ಕಿ ಧಾನ್ಯಗಳು ಬಿಳಿ ಅಥವಾ ಕಂದು ಅಕ್ಕಿಯನ್ನು ಉತ್ಪಾದಿಸಲು ವಿವಿಧ ಪ್ರಕ್ರಿಯೆಗಳಿಗೆ ಒಳಗಾಗುತ್ತವೆ. ಬ್ರೌನ್ ರೈಸ್ ಇನ್ನೂ ಅದರ ಹೊಟ್ಟು ಪದರವನ್ನು ಹಾಗೆಯೇ ಹೊಂದಿದೆ, ಆದರೆ ಬಿಳಿ ಅಕ್ಕಿ ಅದರ ಹೊಟ್ಟು ಪದರವನ್ನು ಹೊಳಪು ಮಾಡುವ ಮೂಲಕ ತೆಗೆದುಹಾಕಲಾಗುತ್ತದೆ. ಸಂಸ್ಕರಿಸಿದ ನಂತರ ಸಿದ್ಧಪಡಿಸಿದ ಉತ್ಪನ್ನವನ್ನು ಪ್ಯಾಕ್ ಮಾಡಲಾಗುತ್ತದೆ ಮತ್ತು ವಿತರಣೆಗಾಗಿ ಸಾಗಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಅಕ್ಕಿ ಪ್ರಧಾನ ಆಹಾರವಾಗಿದೆ ಮತ್ತು ಇದು ಅನೇಕ ರುಚಿಕರವಾದ ಸಾಂಪ್ರದಾಯಿಕ ಭಕ್ಷ್ಯಗಳಿಗೆ ಆಧಾರವಾಗಿದೆ.
ಆಫ್ರಿಕಾದಿಂದ ಏಷ್ಯಾ, ಯುರೋಪ್ನಿಂದ ಅಮೆರಿಕದವರೆಗೆ ಅಕ್ಕಿ ಶತಮಾನಗಳಿಂದ ವಿವಿಧ ಪಾಕಪದ್ಧತಿಗಳಲ್ಲಿ ಅತ್ಯಗತ್ಯ ಅಂಶವಾಗಿದೆ. ಇದು ಬಹುಮುಖತೆ ಮತ್ತು ವಿಭಿನ್ನ ರುಚಿಗಳೊಂದಿಗೆ ಮಿಶ್ರಣ ಮಾಡುವ ಸಾಮರ್ಥ್ಯವು ವಿಶ್ವಾದ್ಯಂತ ಬಾಣಸಿಗರಲ್ಲಿ ಜನಪ್ರಿಯ ಆಯ್ಕೆಯಾಗಿದೆ. ಆಫ್ರಿಕಾದಲ್ಲಿ ಜೊಲೋಫ್ ರೈಸ್ ಪಶ್ಚಿಮ ಆಫ್ರಿಕಾದಿಂದ ಹುಟ್ಟಿಕೊಂಡ ಪ್ರಸಿದ್ಧ ಭಕ್ಷ್ಯವಾಗಿದೆ. ಭಕ್ಷ್ಯವು ಟೊಮೆಟೊ ಸಾಸ್ನಲ್ಲಿ ಬೇಯಿಸಿದ ಅಕ್ಕಿಯನ್ನು, ಮೆಣಸುಗಳು, ಈರುಳ್ಳಿಗಳು ಮತ್ತು ಥೈಮ್ ಮತ್ತು ಬೇ ಎಲೆಗಳಂತಹ ಮಸಾಲೆಗಳನ್ನು ಒಳಗೊಂಡಿರುತ್ತದೆ. ಏಷ್ಯಾದಲ್ಲಿ ಇಂಡೋನೇಷ್ಯಾದ ನಾಸಿ ಗೊರೆಂಗ್ನಂತಹ ಹಲವಾರು ಸಾಂಪ್ರದಾಯಿಕ ಅಕ್ಕಿ ಭಕ್ಷ್ಯಗಳಿವೆ. ಈರುಳ್ಳಿ, ಕ್ಯಾರೆಟ್ ಮತ್ತು ಬಟಾಣಿಗಳಂತಹ ತರಕಾರಿಗಳೊಂದಿಗೆ ಬೆರೆಸಿದ ಫ್ರೈಡ್ ರೈಸ್ ಜೊತೆಗೆ ಸೀಗಡಿ ಅಥವಾ ಕೋಳಿ ಮೊಟ್ಟೆಯೊಂದಿಗೆ ಅಗ್ರಸ್ಥಾನದಲ್ಲಿದೆ. ಅಕ್ಕಿಯು ಬಹುಮುಖ ಧಾನ್ಯವಾಗಿದ್ದು ಶತಮಾನಗಳಿಂದಲೂ ಆಹಾರದ ಪ್ರಧಾನ ಆಹಾರವಾಗಿದೆ. ಇದು ಬೇಯಿಸುವುದು ಸುಲಭ ಮತ್ತು ಸುಶಿ ರೋಲ್ಗಳಿಂದ ಅಕ್ಕಿ ಪುಡಿಂಗ್ವರೆಗೆ ಲೆಕ್ಕವಿಲ್ಲದಷ್ಟು ಭಕ್ಷ್ಯಗಳಲ್ಲಿ ಬಳಸಬಹುದು. ಆದರೆ ಅನ್ನದಲ್ಲಿ ಅದರ ರುಚಿಗಿಂತ ಹೆಚ್ಚಿನವುಗಳಿವೆ ಎಂದು ನಿಮಗೆ ತಿಳಿದಿದೆ. ಅಕ್ಕಿಯು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಉದಾಹರಣೆಗೆ ಕಡಿಮೆ ಕೊಬ್ಬಿನಂಶ ಮತ್ತು ಹೆಚ್ಚಿನ ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳು. ಪರಿಪೂರ್ಣ ಅನ್ನವನ್ನು ಬೇಯಿಸುವ ರಹಸ್ಯಗಳಲ್ಲಿ ಒಂದು ಅಕ್ಕಿಗೆ ನೀರಿನ ಅನುಪಾತವನ್ನು ಮಾಸ್ಟರಿಂಗ್ ಮಾಡುವುದು. ಉದಾಹರಣೆಗೆ, ಪ್ರತಿ ಕಪ್ ಉದ್ದ ಧಾನ್ಯದ ಬಿಳಿ ಅಕ್ಕಿಗೆ ನಿಮಗೆ 1 ಮತ್ತು 3/4 ಕಪ್ ನೀರು ಬೇಕಾಗುತ್ತದೆ. ಅಡುಗೆ ಮಾಡುವಾಗ ಮುಚ್ಚಳವನ್ನು ಎತ್ತುವುದು ಮುಖ್ಯವಲ್ಲ. ಇಲ್ಲದಿದ್ದರೆ ನೀವು ಅಕ್ಕಿಯನ್ನು ಸಮವಾಗಿ ಬೇಯಿಸುವ ಅಮೂಲ್ಯವಾದ ಉಗಿಯನ್ನು ಬಿಡುಗಡೆ ಮಾಡುತ್ತೀರಿ. ಸರಿಯಾಗಿ ಬೇಯಿಸಿದ ನಂತರ ಪ್ರತಿ ಧಾನ್ಯವನ್ನು ಫೋರ್ಕ್ನೊಂದಿಗೆ ಸುಲಭವಾಗಿ ಬೇರ್ಪಡಿಸಬೇಕು. ಮತ್ತೊಂದು ರಹಸ್ಯವೆಂದರೆ ವಿವಿಧ ಭಕ್ಷ್ಯಗಳಿಗಾಗಿ ವಿವಿಧ ರೀತಿಯ ಅಕ್ಕಿಗಳನ್ನು ಬಳಸುವುದು. ಶತಮಾನಗಳಿಂದಲೂ ಅನೇಕ ಸಂಸ್ಕೃತಿಗಳಲ್ಲಿ ಅಕ್ಕಿ ಪ್ರಧಾನ ಆಹಾರವಾಗಿದೆ ಮತ್ತು ಇದು ಅಂಟು ಸಂವೇದನೆ ಹೊಂದಿರುವ ವ್ಯಕ್ತಿಗಳಿಗೆ ಗೋಧಿ ಆಧಾರಿತ ಉತ್ಪನ್ನಗಳಿಗೆ ಜನಪ್ರಿಯ ಪರ್ಯಾಯವಾಗಿದೆ. ಅಕ್ಕಿ ಒಂದು ಬಹುಮುಖ ಧಾನ್ಯವಾಗಿದ್ದು ಇದನ್ನು ವಿವಿಧ ರೀತಿಯಲ್ಲಿ ಬೇಯಿಸಬಹುದು. ಇದು ಅಂಟು ಮುಕ್ತ ಪರ್ಯಾಯಗಳನ್ನು ಹುಡುಕುತ್ತಿರುವವರಿಗೆ ಸೂಕ್ತವಾದ ಆಯ್ಕೆಯಾಗಿದೆ. ಇದು ಕಾರ್ಬೋಹೈಡ್ರೇಟ್ಗಳು, ಫೈಬರ್, ಪ್ರೋಟೀನ್ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳಿಂದ ತುಂಬಿರುತ್ತದೆ. ಕಡಿಮೆ ಅಲರ್ಜಿಯ ಸಾಮರ್ಥ್ಯದ ಕಾರಣದಿಂದ ಅನೇಕ ಜನರು ಅಕ್ಕಿಯನ್ನು ಗೋಧಿಗೆ ಬದಲಿಯಾಗಿ ಆಯ್ಕೆ ಮಾಡುತ್ತಾರೆ. ಗೋಧಿ ಆಧಾರಿತ ಹಿಟ್ಟುಗಳು ಅಥವಾ ಪಾಸ್ಟಾ ಮತ್ತು ಬ್ರೆಡ್ನಂತಹ ಉತ್ಪನ್ನಗಳಿಗಿಂತ ಭಿನ್ನವಾಗಿ ಅಕ್ಕಿಯು ಕೆಲವು ವ್ಯಕ್ತಿಗಳಲ್ಲಿ ಪ್ರತಿಕೂಲ ಪ್ರತಿಕ್ರಿಯೆಗಳನ್ನು ಉಂಟುಮಾಡುವ ಅಂಟು ಪ್ರೋಟೀನ್ಗಳನ್ನು ಹೊಂದಿರುವುದಿಲ್ಲ. ಇದು ಉದರದ ಕಾಯಿಲೆ ಅಥವಾ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಇತರ ಸ್ವಯಂ ನಿರೋಧಕ ಅಸ್ವಸ್ಥತೆಗಳೊಂದಿಗೆ ವ್ಯವಹರಿಸುವ ಜನರಿಗೆ ಅಕ್ಕಿಯನ್ನು ಅತ್ಯುತ್ತಮ ಆಯ್ಕೆಯನ್ನಾಗಿ ಮಾಡುತ್ತದೆ. ಹೆಚ್ಚುವರಿಯಾಗಿ, ವಿಶ್ವಾದ್ಯಂತ ಆರೋಗ್ಯ ಪ್ರಜ್ಞೆಯ ಗ್ರಾಹಕರ ಹೆಚ್ಚಳದೊಂದಿಗೆ ಸಂಸ್ಕರಿತ ಆಹಾರಗಳಲ್ಲಿ ಕಂಡುಬರುವ ಸಂರಕ್ಷಕಗಳು ಮತ್ತು ಸೇರ್ಪಡೆಗಳಂತಹ ಅನಾರೋಗ್ಯಕರ ಪದಾರ್ಥಗಳನ್ನು ತಪ್ಪಿಸಲು ನೋಡುತ್ತಿದ್ದಾರೆ. ಅಕ್ಕಿ ಹಿಂದೆಂದಿಗಿಂತಲೂ ಹೆಚ್ಚು ಜನಪ್ರಿಯವಾಗಿದೆ. ಉಳಿದಿರುವ ಅಕ್ಕಿಯು ಹೆಚ್ಚಿನ ಮನೆಗಳಲ್ಲಿ ಸಾಮಾನ್ಯ ಘಟನೆಯಾಗಿದೆ ಮತ್ತು ಅದನ್ನು ಬಳಸಲು ಸೃಜನಾತ್ಮಕ ಮಾರ್ಗಗಳನ್ನು ಕಂಡುಹಿಡಿಯುವುದು ಸವಾಲಾಗಿದೆ. ಉಳಿದ ಅನ್ನವನ್ನು ಎಸೆಯುವ ಬದಲು ನೀವು ಅದರೊಂದಿಗೆ ರಚಿಸಬಹುದಾದ ಅನೇಕ ಭಕ್ಷ್ಯಗಳಿವೆ. ಅಕ್ಕಿ ಬಹುಮುಖವಾಗಿದೆ ಮತ್ತು ಸಿಹಿ ಮತ್ತು ಖಾರದ ಪಾಕವಿಧಾನಗಳಿಗೆ ಬಳಸಬಹುದು. ತರಕಾರಿಗಳು, ಮೊಟ್ಟೆಗಳು, ಮಾಂಸ ಮತ್ತು ಮಸಾಲೆಗಳನ್ನು ಮಿಶ್ರಣಕ್ಕೆ ಸೇರಿಸಿ ಫ್ರೈಡ್ ರೈಸ್ ಮಾಡುವುದು ಒಂದು ಉಪಾಯವಾಗಿದೆ. ಹಿಂದಿನ ಊಟದಿಂದ ಉಳಿದ ತರಕಾರಿಗಳು ಅಥವಾ ಮಾಂಸವನ್ನು ಬಳಸಲು ಫ್ರೈಡ್ ರೈಸ್ ಅತ್ಯುತ್ತಮ ಮಾರ್ಗವಾಗಿದೆ. ಸುವಾಸನೆಗಾಗಿ ನೀವು ಸೋಯಾ ಸಾಸ್ ಅಥವಾ ಎಳ್ಳಿನ ಎಣ್ಣೆಯಂತಹ ಮಸಾಲೆಗಳನ್ನು ಸೇರಿಸಬಹುದು. ಉಳಿದ ಅನ್ನದೊಂದಿಗೆ ನೀವು ಮಾಡಬಹುದಾದ ಇನ್ನೊಂದು ಖಾದ್ಯವೆಂದರೆ ಬೇಯಿಸಿದ ನೆಲದ ಗೋಮಾಂಸ, ಚೀಸ್, ಟೊಮೆಟೊ ಸಾಸ್ ಮತ್ತು ಗಿಡಮೂಲಿಕೆಗಳ ಮಿಶ್ರಣವನ್ನು ಸೇರಿಸಿದ ಸುವಾಸನೆಗಾಗಿ ಬೆಲ್ ಪೆಪ್ಪರ್ ಅಥವಾ ಟೊಮೆಟೊಗಳನ್ನು ತುಂಬಿಸಲಾಗುತ್ತದೆ. ಉಳಿದ ಅಕ್ಕಿಯನ್ನು ಸಿಹಿಭಕ್ಷ್ಯವಾಗಿ ಮರುಬಳಕೆ ಮಾಡಲು ಅಕ್ಕಿ ಪುಡಿಂಗ್ ಕೂಡ ಉತ್ತಮ ಮಾರ್ಗವಾಗಿದೆ. ಪ್ರಪಂಚದಾದ್ಯಂತ ಸುಮಾರು 3 ಶತಕೋಟಿ ಜನರಿಗೆ ಅಕ್ಕಿ ಮುಖ್ಯ ಆಹಾರವಾಗಿದೆ. ಇದು ಬಹುಮುಖ ಘಟಕಾಂಶವಾಗಿದೆ. ಇದನ್ನು ವಿವಿಧ ರೀತಿಯಲ್ಲಿ ಬೇಯಿಸಬಹುದು ಮತ್ತು ಅನೇಕ ಭಕ್ಷ್ಯಗಳೊಂದಿಗೆ ಜೋಡಿಸಬಹುದು. ಜಾಗತಿಕ ಗ್ಯಾಸ್ಟ್ರೋನೋಮಿಯಲ್ಲಿ ಅಕ್ಕಿ ಅತ್ಯಗತ್ಯ ಅಂಶವಾಗಿದೆ ಮತ್ತು ಇದು ವಿಶ್ವದ ಜನಸಂಖ್ಯೆಯನ್ನು ಪೋಷಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಏಷ್ಯಾದಲ್ಲಿ ಅಕ್ಕಿ ಲಕ್ಷಾಂತರ ಜನರಿಗೆ ಪೌಷ್ಟಿಕಾಂಶದ ಪ್ರಾಥಮಿಕ ಮೂಲವಾಗಿದೆ. ಇದನ್ನು ಪ್ರತಿ ಊಟದ ಸಮಯದಲ್ಲಿ ಸೇವಿಸಲಾಗುತ್ತದೆ ಮತ್ತು ಚೈನೀಸ್, ಜಪಾನೀಸ್, ಕೊರಿಯನ್, ವಿಯೆಟ್ನಾಮೀಸ್, ಥಾಯ್ ಮತ್ತು ಭಾರತೀಯರಂತಹ ಅನೇಕ ಪಾಕಪದ್ಧತಿಗಳ ಆಧಾರವಾಗಿದೆ. ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದಲ್ಲಿ
ಅಕ್ಕಿಯು ಅದರ ಕೈಗೆಟುಕುವ ಮತ್ತು ಲಭ್ಯತೆಯಿಂದಾಗಿ ಪ್ರಧಾನ ಆಹಾರವಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಅಕ್ಕಿ ಕೇವಲ ಪೋಷಣೆಯನ್ನು ನೀಡುತ್ತದೆ, ಆದರೆ ಇತರ ಪದಾರ್ಥಗಳಿಂದ ಸುವಾಸನೆಗಳನ್ನು ಹೀರಿಕೊಳ್ಳುವ ಮೂಲಕ ಭಕ್ಷ್ಯಗಳಿಗೆ ಶ್ರೀಮಂತಿಕೆಯನ್ನು ನೀಡುತ್ತದೆ. ಇದನ್ನು ಸುಶಿ ರೋಲ್ಗಳನ್ನು ಮಾಡಲು ಅಥವಾ ಮೇಲೋಗರಗಳು ಅಥವಾ ಸ್ಟಿರ್ ಫ್ರೈ ಭಕ್ಷ್ಯಗಳೊಂದಿಗೆ ಜೋಡಿಸಲು ಬಳಸಬಹುದು. ನಿಮ್ಮ ಖಾದ್ಯಕ್ಕೆ ಸರಿಯಾದ ರೀತಿಯ ಅಕ್ಕಿಯನ್ನು ಆರಿಸುವುದರಿಂದ ಅದರ ರುಚಿ ಮತ್ತು ವಿನ್ಯಾಸದಲ್ಲಿ ಎಲ್ಲಾ ವ್ಯತ್ಯಾಸಗಳನ್ನು ಮಾಡಬಹುದು. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹಲವಾರು ವಿಭಿನ್ನ ಪ್ರಭೇದಗಳೊಂದಿಗೆ ನಿರ್ಧಾರ ತೆಗೆದುಕೊಳ್ಳಲು ಇದು ಅಗಾಧವಾಗಿರುತ್ತದೆ. ಅಕ್ಕಿಯ ಅತ್ಯಂತ ಸಾಮಾನ್ಯ ವಿಧಗಳಲ್ಲಿ ಬಿಳಿ, ಗಂಧು, ಬಾಸ್ಮತಿ, ಮಲ್ಲಿಗೆ ಮತ್ತು ಕಾಡು ಅಕ್ಕಿ ಸೇರಿವೆ. ವೈಟ್ ರೈಸ್ ಅದರ ಬಹುಮುಖತೆ ಮತ್ತು ಸೌಮ್ಯವಾದ ಪರಿಮಳದಿಂದಾಗಿ ಜನಪ್ರಿಯ ಆಯ್ಕೆಯಾಗಿದೆ. ಇದು ಸಣ್ಣ ಧಾನ್ಯ ಮತ್ತು ದೀರ್ಘ ಧಾನ್ಯದ ಪ್ರಭೇದಗಳಲ್ಲಿ ಬರುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ಸ್ಟಿರ್ ಫ್ರೈ, ಸುಶಿ ರೋಲ್ಗಳು ಮತ್ತು ರಿಸೊಟ್ಟೊದಂತಹ ಭಕ್ಷ್ಯಗಳಲ್ಲಿ ಬಳಸಲಾಗುತ್ತದೆ. ಬ್ರೌನ್ ರೈಸ್ ಮತ್ತೊಂದು ಆರೋಗ್ಯಕರ ಆಯ್ಕೆಯಾಗಿದ್ದು, ಅದು ಸ್ವಲ್ಪ ಅಡಿಕೆ, ಸುವಾಸನೆ ಮತ್ತು ಅಗಿಯುವ ವಿನ್ಯಾಸವನ್ನು ಹೊಂದಿರುತ್ತದೆ. ಪಿಲಾಫ್ಗಳಂತಹ ಭಕ್ಷ್ಯಗಳಿಗೆ ಅಥವಾ ಬೇಯಿಸಿದ ಮಾಂಸ ಅಥವಾ ತರಕಾರಿಗಳೊಂದಿಗೆ ಭಕ್ಷ್ಯವಾಗಿ ಇದು ಉತ್ತಮವಾಗಿದೆ. ಬಾಸ್ಮತಿ ಅಕ್ಕಿ ಭಾರತ ಮತ್ತು ಪಾಕಿಸ್ತಾನದಿಂದ ಬಂದಿದೆ ಮತ್ತು ಮಸಾಲೆಯುಕ್ತ ಮೇಲೋಗರಗಳು ಅಥವಾ ಬಿರಿಯಾನಿಗಳೊಂದಿಗೆ ಚೆನ್ನಾಗಿ ಜೋಡಿಸುವ ಪರಿಮಳಯುಕ್ತ ಪರಿಮಳವನ್ನು ಹೊಂದಿದೆ. ಏಷ್ಯಾದ ಹೆಚ್ಚಿನ ದೇಶಗಳಲ್ಲಿ ಅಕ್ಕಿಯು ಪ್ರಧಾನ ಆಹಾರವಾಗಿದೆ ಮತ್ತು ಇದು ಖಂಡದ ಪಾಕಶಾಲೆಯ ಸಂಸ್ಕೃತಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇದು ಕೇವಲ ಒಂದು ಭಕ್ಷ್ಯವಲ್ಲ, ಆದರೆ ಏಷ್ಯನ್ ಪಾಕಪದ್ಧತಿಯ ಹೃದಯವಾಗಿದೆ. ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಜೀವನದ ವಿವಿಧ ಅಂಶಗಳಲ್ಲಿ ಅಕ್ಕಿಯ ಮಹತ್ವವು ಸ್ಪಷ್ಟವಾಗಿದೆ. ಭತ್ತದ ಕೃಷಿಯು ಚೀನಾದಲ್ಲಿ 5,000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಮತ್ತು ತರುವಾಯ ಏಷ್ಯಾದ ವಿವಿಧ ಭಾಗಗಳಾದ ಭಾರತ, ಜಪಾನ್, ಕೊರಿಯಾ ಮತ್ತು ಥೈಲ್ಯಾಂಡ್ಗೆ ಹರಡಿತು. ಇಂದು ಇದು ಈ ರಾಷ್ಟ್ರಗಳಾದ್ಯಂತ ಹೆಚ್ಚಿನ ಊಟಗಳ ಅವಿಭಾಜ್ಯ ಅಂಗವಾಗಿದೆ. ಬೀದಿ ವ್ಯಾಪಾರಿಗಳಿಂದ ಹಿಡಿದು ಹೈಪ್ ಎಂಡ್ ರೆಸ್ಟೋರೆಂಟ್ಗಳವರೆಗೆ ಪ್ರತಿ ಡೈನಿಂಗ್ ಟೇಬಲ್ನಲ್ಲಿ ಅಕ್ಕಿಯನ್ನು ಕಾಣಬಹುದು. ಆವಿಯಲ್ಲಿ ಬೇಯಿಸಿದ ಅಥವಾ ಹುರಿದ, ಸರಳ ಅಥವಾ ತರಕಾರಿಗಳು ಮತ್ತು ಮಾಂಸದೊಂದಿಗೆ ಮಿಶ್ರಣವಾಗಿದ್ದರು. ಏಷ್ಯಾದಾದ್ಯಂತ ಬಡಿಸುವ ಎಲ್ಲಾ ರೀತಿಯ ಭಕ್ಷ್ಯಗಳಲ್ಲಿ ಅಕ್ಕಿ ಅತ್ಯಗತ್ಯ ಅಂಶವಾಗಿ ಉಳಿದಿದೆ. ಇದಲ್ಲದೆ ಅಕ್ಕಿ ತನ್ನ ಪೌಷ್ಟಿಕಾಂಶದ ಮೌಲ್ಯವನ್ನು ಮೀರಿ ಏಷ್ಯನ್ನರಿಗೆ ಗಮನಾರ್ಹವಾದ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಉದಾಹರಣೆಗೆ, ಅನೇಕ ಸಾಂಪ್ರದಾಯಿಕ ಹಬ್ಬಗಳು ಸ್ಥಳೀಯ ಪದ್ಧತಿಗಳ ಪ್ರಕಾರ ತಯಾರಿಸಲಾದ ವಿಶೇಷ ಅಕ್ಕಿ ಭಕ್ಷ್ಯಗಳನ್ನು ಒಳಗೊಂಡಿರುತ್ತವೆ. ಪ್ರಪಂಚದಾದ್ಯಂತದ ಅನೇಕ ಸಂಸ್ಕೃತಿಗಳಲ್ಲಿ ಅಕ್ಕಿ ಪ್ರಧಾನ ಆಹಾರವಾಗಿದೆ ಮತ್ತು ಇದನ್ನು ಸಾವಿರಾರು ವರ್ಷಗಳಿಂದ ಸೇವಿಸಲಾಗುತ್ತದೆ. ಪಾಶ್ಚಿಮಾತ್ಯ ಸಂಸ್ಕೃತಿಗಳಲ್ಲಿ ಅಕ್ಕಿಯನ್ನು ಮಾಂಸ ಅಥವಾ ತರಕಾರಿಗಳೊಂದಿಗೆ ಭಕ್ಷ್ಯವಾಗಿ ಹೆಚ್ಚಾಗಿ ಕಾಣಬಹುದು. ಆದಾಗ್ಯೂ, ಇತ್ತೀಚಿನ ವರ್ಷಗಳಲ್ಲಿ ಜನರು ಅದನ್ನು ತಯಾರಿಸಲು ಮತ್ತು ಬಡಿಸಲು ವಿಭಿನ್ನ ವಿಧಾನಗಳನ್ನು ಪ್ರಯೋಗಿಸಲು ಪ್ರಾರಂಭಿಸಿದ್ದರಿಂದ ಅನ್ನವು ಊಟದ ನಕ್ಷತ್ರವಾಗಿದೆ. ಅಕ್ಕಿ ಹೆಚ್ಚು ಜನಪ್ರಿಯವಾಗಲು ಒಂದು ಕಾರಣವೆಂದರೆ ಅದು ಬಹುಮುಖವಾಗಿದೆ. ಇದನ್ನು ವಿವಿಧ ರೀತಿಯಲ್ಲಿ ಬೇಯಿಸಬಹುದು. ಉದಾಹರಣೆಗೆ, ಬೇಯಿಸಿದ, ಹುರಿದ ಅಥವಾ ಆವಿಯಲ್ಲಿ. ಇದರರ್ಥ ಅಕ್ಕಿಯನ್ನು ಮುಖ್ಯ ಘಟಕಾಂಶವಾಗಿ ಹೊಂದಿರುವ ಭಕ್ಷ್ಯಗಳನ್ನು ರಚಿಸುವಾಗ ಅಂತ್ಯವಿಲ್ಲದ ಸಾಧ್ಯತೆಗಳಿವೆ. ಹೆಚ್ಚುವರಿಯಾಗಿ, ಅಕ್ಕಿಯನ್ನು ಗಿಡಮೂಲಿಕೆಗಳು ಮತ್ತು ಮಸಾಲೆಗಳೊಂದಿಗೆ ಸುವಾಸನೆ ಮಾಡಬಹುದು. ಅದು ಇನ್ನಷ್ಟು ರುಚಿಕರವಾಗಿರುತ್ತದೆ. ಅಕ್ಕಿ ಜನಪ್ರಿಯವಾಗಲು ಮತ್ತೊಂದು ಕಾರಣವೆಂದರೆ ಅದರ ಆರೋಗ್ಯ ಪ್ರಯೋಜನಗಳು. ಬ್ರೌನ್ ರೈಸ್, ಉದಾಹರಣೆಗೆ, ಉತ್ತಮ ಆರೋಗ್ಯಕ್ಕೆ ಅಗತ್ಯವಾದ ಫೈಬರ್ ಮತ್ತು ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಅಕ್ಕಿ ಬೇಯಿಸಲು ಲೆಕ್ಕವಿಲ್ಲದಷ್ಟು ಮಾರ್ಗಗಳಿವೆ ಎಂಬುದು ಆಶ್ಚರ್ಯವೇನಿಲ್ಲ. ಅಕ್ಕಿಯನ್ನು ಬೇಯಿಸಲು ಒಂದು ಜನಪ್ರಿಯ ಅಡುಗೆ ಸಾಧನವೆಂದರೆ ರೈಸ್ ಕುಕ್ಕರ್. ಉತ್ತಮ ರೈಸ್ ಕುಕ್ಕರ್ ಸ್ವಲ್ಪ ಪ್ರಯತ್ನದಿಂದ ತುಪ್ಪುಳಿನಂತಿರುವ ಸಂಪೂರ್ಣವಾಗಿ ಬೇಯಿಸಿದ ಅನ್ನವನ್ನು ಮಾಡಬಹುದು. ಅಕ್ಕಿ ಕುಕ್ಕರ್ ಅನ್ನು ಬಳಸಿಕೊಂಡು ತುಪ್ಪುಳಿನಂತಿರುವ ಅಕ್ಕಿಯ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಸರಿಯಾದ ರೀತಿಯ ಧಾನ್ಯದೊಂದಿಗೆ ಪ್ರಾರಂಭಿಸುವುದು ಮುಖ್ಯವಾಗಿದೆ. ಉದ್ದೆ ಧಾನ್ಯದ ಬಿಳಿ ಅಕ್ಕಿ ಆರಂಭಿಕರಿಗಾಗಿ ಉತ್ತಮ ಆಯ್ಕೆಯಾಗಿದೆ, ಏಕೆಂದರೆ ಇದು ಬೇಯಿಸುವುದು ಸುಲಭ ಮತ್ತು ವ್ಯಾಪಕವಾಗಿ ಲಭ್ಯವಿದೆ. ಹೆಚ್ಚುವರಿ ಪಿಷ್ಟ ಮತ್ತು ಯಾವುದೇ ಕಲ್ಮಶಗಳನ್ನು ತೆಗೆದುಹಾಕಲು ಅಡುಗೆ ಮಾಡುವ ಮೊದಲು ನಿಮ್ಮ ಅಕ್ಕಿಯನ್ನು ಚೆನ್ನಾಗಿ ತೊಳೆಯಲು ಮರೆಯದಿರಿ. ಒಮ್ಮೆ ನೀವು ನಿಮ್ಮ ಅಕ್ಕಿಯನ್ನು ತೊಳೆದ ನಂತರ, ನಿಮ್ಮ ನಿರ್ದಿಷ್ಟ ಮಾದರಿಯ ರೈಸ್ ಕುಕ್ಕರ್ನಲ್ಲಿರುವ ಸೂಚನೆಗಳ ಪ್ರಕಾರ ನೀರನ್ನು ಸೇರಿಸಿ. ನೀವು ಕಂದು ಅಥವಾ ಬಿಳಿ ಅಕ್ಕಿಯನ್ನು ಅಡುಗೆ ಮಾಡುತ್ತಿದ್ದೀರಾ ಮತ್ತು ನೀವು ಎಷ್ಟು ಮಾಡುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಅಕ್ಕಿಗೆ ನೀರಿನ ಅನುಪಾತವು ಬದಲಾಗಬಹುದು.
ಪ್ರಪಂಚದಾದ್ಯಂತದ ಅನೇಕ ಸಂಸ್ಕೃತಿಗಳಲ್ಲಿ ಅಕ್ಕಿ ಪ್ರಧಾನ ಆಹಾರವಾಗಿದೆ. ಇದನ್ನು ವಿವಿಧ ಸುವಾಸನೆ ಮತ್ತು ಸುವಾಸನೆಗಳಲ್ಲಿ ಕಾಣಬಹುದು. ಪ್ರತಿಯೊಂದು ಅದನ್ನು ಬೆಳೆದ ಮತ್ತು ಸೇವಿಸುವ ಪ್ರದೇಶಕ್ಕೆ ವಿಶಿಷ್ಟವಾಗಿದೆ. ಭಾರತದಲ್ಲಿ ಪರಿಮಳಯುಕ್ತ ಬಾಸ್ಮತಿ ಅಕ್ಕಿಯಿಂದ ಜಪಾನ್ನಲ್ಲಿ ಜಿಗುಟಾದ ಸುಶಿ ಅಕ್ಕಿಯವರೆಗೆ ಈ ಧಾನ್ಯಕ್ಕೆ ಬಂದಾಗ ವೈವಿಧ್ಯತೆಯ ಕೊರತೆಯಿಲ್ಲ. ಅಕ್ಕಿಯ ಅತ್ಯಂತ ಜನಪ್ರಿಯ ವಿಧವೆಂದರೆ ಜಾಸ್ಮಿನ್ ರೈಸ್. ಇದು ಥೈಲ್ಯಾಂಡ್ನಿಂದ ಬಂದಿದೆ. ಇದು ಸೂಕ್ಷ್ಮವಾದ ಸುವಾಸನೆಯನ್ನು ಹೊಂದಿರುತ್ತದೆ. ಅದು ಯಾವುದೇ ಕೋಣೆಯನ್ನು ಅದರ ಸಿಹಿ ಸುಗಂಧದಿಂದ ತುಂಬುತ್ತದೆ. ಬೇಯಿಸಿದಾಗ ಅದು ತುಪ್ಪುಳಿನಂತಿರುತ್ತದೆ ಮತ್ತು ಸ್ವಲ್ಪ ಜಿಗುಟಾದಂತಾಗುತ್ತದೆ. ಇದು ಸ್ಟಿರ್ವಾ ಫ್ರೈಗಳಿಗೆ ಅಥವಾ ನಿಮ್ಮ ಮೆಚ್ಚಿನ ಮೇಲೋಗರದೊಂದಿಗೆ ಭಕ್ಷ್ಯವಾಗಿ ಪರಿಪೂರ್ಣವಾಗಿಸುತ್ತದೆ. ಇತ್ತೀಚೆಗೆ ಜನಪ್ರಿಯತೆ ಗಳಿಸಿದ ಮತ್ತೊಂದು ವಿಧದ ಅಕ್ಕಿ ಕಪ್ಪು ಅಕ್ಕಿ. ಈ ಪೌಷ್ಟಿಕ ಧಾನ್ಯವು ಅಡಿಕೆ ಸುವಾಸನೆ ಮತ್ತು ಅಗಿಯುವ ವಿನ್ಯಾಸವನ್ನು ಹೊಂದಿದ್ದು, ಅದು ವಿವಿಧ ಭಕ್ಷ್ಯಗಳೊಂದಿಗೆ ಚೆನ್ನಾಗಿ ಜೋಡಿಸುತ್ತದೆ. ಜಾಗತಿಕವಾಗಿ, ವಿಶೇಷವಾಗಿ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಅಕ್ಕಿಯನ್ನು ಪ್ರಮುಖ ಆಹಾರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ಬಹುಮುಖ ಆಹಾರವಾಗಿದ್ದು, ಇದನ್ನು ಸೈಡ್ ಡಿಶ್, ಮುಖ್ಯ ಕೋರ್ಸ್ ಅಥವಾ ಸಿಹಿತಿಂಡಿಯಾಗಿ ಸೇವಿಸಬಹುದು. ಅಕ್ಕಿಯು ಕಾರ್ಬೋಹೈಡ್ರೇಟ್ಗಳಿಂದ ಸಮೃದ್ಧವಾಗಿದೆ ಮತ್ತು ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಇದು ಕಡಿಮೆ ಕೊಬ್ಬು, ಸೋಡಿಯಂ ಮತ್ತು ಕೊಲೆಸ್ಟ್ರಾಲ್ ಮುಕ್ತವಾಗಿದ್ದು, ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವವರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಪೌಷ್ಟಿಕಾಂಶದ ಹೊರತಾಗಿ ಅಕ್ಕಿ ಎಲ್ಲ ಆದಾಯದ ಹಂತಗಳಿಗೂ ಕೈಗೆಟುಕುವ ಬೆಲೆಯಲ್ಲಿದೆ. ಹೆಚ್ಚಿನ ಉತ್ಪಾದನಾ ದರದಿಂದಾಗಿ ಇದು ಪ್ರಪಂಚದ ಅನೇಕ ಭಾಗಗಳಲ್ಲಿ ಸುಲಭವಾಗಿ ಲಭ್ಯವಿರುವ ಆಹಾರ ಉತ್ಪನ್ನವಾಗಿದೆ. ಇದರ ಜೊತೆಗೆ ಅಕ್ಕಿಯು ದೀರ್ಘಾವಧಿಯ ಶೆಲ್ಫ್ ಜೀವನವನ್ನು ಹೊಂದಿದೆ, ಅಂದರೆ ಅದನ್ನು ಕೆಡದಂತೆ ವಿಸ್ತೃತ ಅವಧಿಯವರೆಗೆ ಶೇಖರಿಸಿಡಬಹುದು. ಏಕಕಾಲದಲ್ಲಿ ತಮ್ಮ ಆಹಾರ ಸರಬರಾಜುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಲು ಬಯಸುವ ಬಿಗಿಯಾದ ಬಜೆಟ್ನಲ್ಲಿರುವ ಜನರಿಗೆ ಇದು ಸೂಕ್ತವಾಗಿದೆ. ಇದಲ್ಲದೆ ಅಕ್ಕಿಯು ಮಧುಮೇಹ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವಂತಹ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಅಕ್ಕಿಯು ಬಹುಮುಖ ಪ್ರಧಾನ ಪದಾರ್ಥವಾಗಿದ್ದು, ಸಾವಿರಾರು ವರ್ಷಗಳಿಂದ ಪ್ರಪಂಚದಾದ್ಯಂತ ಜನರು ಆನಂದಿಸುತ್ತಿದ್ದಾರೆ. ಇದು ಆಶ್ಚರ್ಯವೇನಿಲ್ಲ. ದೂರದ ದೇಶಗಳಿಂದ ಅಸಂಖ್ಯಾತ ವಿಲಕ್ಷಣ ಅಕ್ಕಿ ಭಕ್ಷ್ಯಗಳು ಅನ್ವೇಷಿಸಲು ಕಾಯುತ್ತಿವೆ. ನೀವು ಮಸಾಲೆಯುಕ್ತ ಮತ್ತು ಸುವಾಸನೆ ಅಥವಾ ಸಿಹಿ ಮತ್ತು ಖಾರದ ಯಾವುದನ್ನಾದರೂ ಹುಡುಕುತ್ತಿರಲಿ, ನಿಮ್ಮ ರುಚಿ ಮೊಗ್ಗುಗಳನ್ನು ತೃಪ್ತಿಪಡಿಸುವ ಅಕ್ಕಿ ಖಾದ್ಯವಿದೆ. ಅಂತಹ ಒಂದು ಖಾದ್ಯವೆಂದರೆ ಬಿರಿಯಾನಿ. ಇದು ಭಾರತ ಮತ್ತು ಪಾಕಿಸ್ತಾನದಿಂದ ಬಂದಿದೆ. ಈ ಪರಿಮಳಯುಕ್ತ ಅಕ್ಕಿ ಪಾಕವಿಧಾನವು ಮಸಾಲೆಯುಕ್ತ ಮಾಂಸ ಅಥವಾ ತರಕಾರಿಗಳು, ಕೇಸರಿಗೆ ಇನ್ಫ್ಯೂಸ್ಡ್ ಬಾಸ್ಮತಿ ಅಕ್ಕಿ ಮತ್ತು ಕ್ಯಾರಮೆಲೈಸ್ಡ್ ಈರುಳ್ಳಿಗಳ ಪದರಗಳನ್ನು ಒಳಗೊಂಡಿದೆ. ಮತ್ತೊಂದು ರುಚಿಕರವಾದ ಆಯ್ಕೆಯೆಂದರೆ ಜಂಬಲಯ. ಇದು ನ್ಯೂ ಓರ್ಲಿಯನ್ಸ್ನ ಕ್ರಿಯೋಲ್ ಖಾದ್ಯವಾಗಿದ್ದು, ಇದು ಉದ್ದ ಧಾನ್ಯದ ಅಕ್ಕಿಯನ್ನು ಹೊಗೆಯಾಡಿಸಿದ ಸಾಸೇಜ್, ಸೀಗಡಿ, ಚಿಕನ್ ಅಥವಾ ಹ್ಯಾಮ್ ಮತ್ತು ಕೆಂಪುಮೆಣಸುಗಳಂತಹ ಸಾಕಷ್ಟು ದಪ್ಪ ಮಸಾಲೆಗಳೊಂದಿಗೆ ಸಂಯೋಜಿಸುತ್ತದೆ. ಅಕ್ಕಿ ಬಹುಮುಖ ಮತ್ತು ಪೌಷ್ಟಿಕ ಧಾನ್ಯವಾಗಿದ್ದು, ಖಾರದಿಂದ ಸಿಹಿಯವರೆಗೆ ವಿವಿಧ ಭಕ್ಷ್ಯಗಳಲ್ಲಿ ಬಳಸಬಹುದು. ಅಕ್ಕಿ ವಿಭಿನ್ನ ಸುವಾಸನೆ ಮತ್ತು ಅಡುಗೆ ತಂತ್ರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ಪ್ರಯೋಗಕ್ಕೆ ಸೂಕ್ತವಾದ ಘಟಕಾಂಶವಾಗಿದೆ. ವಿಶ್ವಾದ್ಯಂತ ಮನ್ನಣೆಯನ್ನು ಗಳಿಸಿದ ಜನಪ್ರಿಯ ಅಕ್ಕಿ ಆಧಾರಿತ ಭಕ್ಷ್ಯವೆಂದರೆ ರಿಸೊಟ್ಟೊ. ಈ ಇಟಾಲಿಯನ್ ಆರಾಮ ಆಹಾರವು ಕೆನೆ ಸ್ಥಿರತೆಯನ್ನು ತಲುಪುವವರೆಗೆ ಸಾರುಗಳೊಂದಿಗೆ ನಿಧಾನವಾಗಿ ಬೇಯಿಸಿದ ಅರ್ಬೊರಿಯೋ ಅಕ್ಕಿಯನ್ನು ಒಳಗೊಂಡಿರುತ್ತದೆ. ಸುವಾಸನೆಯ ಪ್ರೊಫೈಲ್ಗಳಿಗೆ ಬಂದಾಗ ಸಾಧ್ಯತೆಗಳು ಅಂತ್ಯವಿಲ್ಲ. ಕ್ಲಾಸಿಕ್ ಮಶ್ರೂಮ್ ಮತ್ತು ಪರ್ಮೆಸನ್ನಿಂದ ಕುಂಬಳಕಾಯಿ ಮತ್ತು ರಶಿ ಅಥವಾ ಸೀಗಡಿ ಮತ್ತು ಕೇಸರಿಗಳಂತಹ ನವೀನ ಸಂಯೋಜನೆಗಳವರೆಗೆ ಜಾಗತಿಕ ವಿದ್ಯಮಾನವಾಗಿ ಮಾರ್ಪಟ್ಟಿರುವ ಮತ್ತೊಂದು ಪ್ರೀತಿಯ ಅಕ್ಕಿ ಭಕ್ಷ್ಯವೆಂದರೆ ಸುಶಿ. ಈ ಜಪಾನೀಸ್ ಸವಿಯಾದ ಪದಾರ್ಥವು ವಿನೆಗರ್ಡ್ ಅನ್ನವನ್ನು ಹಸಿ ಮೀನು, ತರಕಾರಿಗಳು ಅಥವಾ ಕಡಲಕಳೆಯಲ್ಲಿ ಸುತ್ತಿದ ಇತರ ಪದಾರ್ಥಗಳೊಂದಿಗೆ ಬಡಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಅಕ್ಕಿ ಅತ್ಯಗತ್ಯ ಆಹಾರವಾಗಿದೆ. ಇದು ಬಹುಮುಖ ಧಾನ್ಯವಾಗಿದ್ದು, ಇದನ್ನು ಹಲವು ವಿಧಗಳಲ್ಲಿ ಬೇಯಿಸಬಹುದು ಮತ್ತು ಲೆಕ್ಕವಿಲ್ಲದಷ್ಟು ಭಕ್ಷ್ಯಗಳಿಗೆ ಆಧಾರವಾಗಿ ಬಳಸಬಹುದು. ಆದರೆ ಅಕ್ಕಿ ತುಂಬುವುದು ಮಾತ್ರವಲ್ಲ, ಇಂಧನವೂ ಹೌದು ಎಂದು ನಿಮಗೆ ತಿಳಿದಿದೆ. ಹೆಚ್ಚಿನ ಕಾರ್ಬೋಹೈಡ್ರೇಟ್ ಅಂಶದಿಂದಾಗಿ ಅಕ್ಕಿಯು ಶಕ್ತಿಯ ಉತ್ತಮ ಮೂಲವಾಗಿದೆ. ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಅಗತ್ಯ ಮ್ಯಾಕ್ರೋನ್ಯೂಟ್ರಿಯೆಂಟ್ಗಳಾಗಿವೆ. ನಮ್ಮ ದೇಹವು ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ವಿಭಜಿಸುತ್ತದೆ. ಇದು ನಮ್ಮ ಸ್ನಾಯುಗಳು ಮತ್ತು ಮೆದುಳಿಗೆ ಇಂಧನವನ್ನು ನೀಡುತ್ತದೆ. ಅಕ್ಕಿಯು ಹೆಚ್ಚಿನ ಗ್ಲೈಸೆಮಿಕ್ ಇಂಡೆಕ್ಸ್ (ಜೆ) ಅನ್ನು ಹೊಂದಿದೆ.
ಅಂದರೆ ಅದು ತ್ವರಿತವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ, ನಮಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ವ್ಯಾಯಾಮ ಅಥವಾ ಯಾವುದೇ ದೈಹಿಕ ಚಟುವಟಿಕೆಯ ಮೊದಲು ಅನ್ನವನ್ನು ಸೇವಿಸುವುದರಿಂದ ತ್ವರಿತವಾಗಿ ಆಯಾಸವಿಲ್ಲದೆ ತಾಲೀಮು ಮೂಲಕ ಶಕ್ತಿಗೆ ಅಗತ್ಯವಾದ ಇಂಧನವನ್ನು ಒದಗಿಸುತ್ತದೆ. ಇದಲ್ಲದೆ ಅಕ್ಕಿ ನಮ್ಮ ದೇಹವನ್ನು ಶಕ್ತಿಯಿಂದ ತುಂಬಿಸುವುದಲ್ಲದೆ ಇದು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಕ್ಕಿ ಒಂದು ಬಹುಮುಖ ಘಟಕಾಂಶವಾಗಿದೆ. ಇದನ್ನು ಪ್ರಪಂಚದಾದ್ಯಂತದ ವಿವಿಧ ಪಾಕಪದ್ಧತಿಗಳಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದೆ. ಇದು ಅನೇಕ ಸಂಸ್ಕೃತಿಗಳಲ್ಲಿ ಪ್ರಧಾನ ಆಹಾರವಾಗಿದೆ ಮತ್ತು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಫೈಬರ್ನಂತಹ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಅನೇಕ ಜನರು ಮಾಂಸ ಆಧಾರಿತ ಭಕ್ಷ್ಯಗಳೊಂದಿಗೆ ಅಕ್ಕಿಯನ್ನು ಸಂಯೋಜಿಸುತ್ತಾರೆ. ಇದು ಸಸ್ಯಾಹಾರಿಗಳು ಮತ್ತು ಸಸ್ಯಾಹಾರಿಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಸಸ್ಯಾಹಾರಿ ಮತ್ತು ಸಸ್ಯಾಹಾರಿ ಪಾಕಪದ್ಧತಿಯಲ್ಲಿ ಅಕ್ಕಿಯನ್ನು ಬಳಸುವ ಮುಖ್ಯ ಪ್ರಯೋಜನವೆಂದರೆ ಅದರ ಬಹುಮುಖತೆ. ಸಲಾಡ್, ಸ್ಟಿರ್ವಾ, ಫ್ರೈಸ್, ಮೇಲೋಗರಗಳು, ಸ್ಟ್ಯೂಗಳು ಮತ್ತು ಹೆಚ್ಚಿನವುಗಳಿಗೆ ಅಕ್ಕಿಯನ್ನು ಬೇಸ್ ಆಗಿ ಬಳಸಬಹುದು. ಅದರ ಪರಿಮಳವನ್ನು ಹೆಚ್ಚಿಸಲು ಇದನ್ನು ವಿವಿಧ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳೊಂದಿಗೆ ಮಸಾಲೆ ಮಾಡಬಹುದು. ಸಸ್ಯಾಹಾರಿ ಪಾಕಪದ್ಧತಿಯಲ್ಲಿ ಅಕ್ಕಿಯನ್ನು ಬಳಸುವ ಮತ್ತೊಂದು ಪ್ರಯೋಜನವೆಂದರೆ ಅದರ ಪ್ರವೇಶ. ಪ್ರಪಂಚದಾದ್ಯಂತದ ಹೆಚ್ಚಿನ ಕಿರಾಣಿ ಅಂಗಡಿಗಳು ಮತ್ತು ಮಾರುಕಟ್ಟೆಗಳಲ್ಲಿ ಅಕ್ಕಿ ಸುಲಭವಾಗಿ ಲಭ್ಯವಿದೆ. ಹೆಚ್ಚುವರಿಯಾಗಿ ಕ್ವಿನೋವಾ ಅಥವಾ ಬೀಜಗಳಂತಹ ಇತರ ಸಸ್ಯ ಆಧಾರಿತ ಪದಾರ್ಥಗಳಿಗೆ ಹೋಲಿಸಿದರೆ ಇದು ಕೈಗೆಟುಕುವಂತಿದೆ. ಅಕ್ಕಿ ಶತಮಾನಗಳಿಂದ ಮಾನವ ಆಹಾರದ ಅವಿಭಾಜ್ಯ ಅಂಗವಾಗಿದೆ. ಇದನ್ನು ಅದರ ನೈಸರ್ಗಿಕ ರೂಪದಲ್ಲಿ ಮಾತ್ರ ಸೇವಿಸಲಾಗುತ್ತದೆ, ಆದರೆ ಸುಶಿ ರೋಲ್ಗಳಿಂದ ರಿಸೊಟ್ಟೊಗಳವರೆಗೆ ವಿವಿಧ ಭಕ್ಷ್ಯಗಳನ್ನು ರಚಿಸಲು ಬಳಸಲಾಗುತ್ತದೆ. ಅಕ್ಕಿಯನ್ನು ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ ಭಾರೀ ಆಹಾರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆದ್ದರಿಂದ ಕಡಿಮೆ ಕಾರ್ಬ್ ಆಹಾರಗಳ ಮೇಲೆ ಕೇಂದ್ರೀಕರಿಸುವ ಅನೇಕರು ಇದನ್ನು ತಪ್ಪಿಸುತ್ತಾರೆ. ಆದಾಗ್ಯೂ ಅಕ್ಕಿ ಒದಗಿಸುವ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. ಇದು ಆರೋಗ್ಯಕರ ಆಹಾರಗಳನ್ನು ಸಮತೋಲನಗೊಳಿಸುವಲ್ಲಿ ಪ್ರಮುಖ ಆಟಗಾರನಾಗಿ ಮಾಡುತ್ತದೆ. ಬ್ರೌನ್ ರೈಸ್ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳ ಅತ್ಯುತ್ತಮ ಮೂಲವಾಗಿದೆ. ಇದು ವ್ಯಾಯಾಮದ ಸಮಯದಲ್ಲಿ ಶಕ್ತಿಯನ್ನು ನೀಡುತ್ತದೆ ಮತ್ತು ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಇದು ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿದೆ. ಇದು ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ನಿಮ್ಮನ್ನು ಪೂರ್ಣವಾಗಿ ಇರಿಸುತ್ತದೆ. ಹೆಚ್ಚುವರಿಯಾಗಿ ಕಂದು ಅಕ್ಕಿಯು ಮೆಗ್ನೀಸಿಯಂ ಮತ್ತು ಸತುವುಗಳಂತಹ ಅಗತ್ಯ ಖನಿಜಗಳಲ್ಲಿ ಸಮೃದ್ಧವಾಗಿದೆ. ಇದು ನರಗಳ ವಹನ ಮತ್ತು ಪ್ರತಿರಕ್ಷಣೆಯಂತಹ ದೇಹದ ವಿವಿಧ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅಕ್ಕಿ ವಿಶ್ವದ ಪ್ರಮುಖ ಧಾನ್ಯಗಳಲ್ಲಿ ಒಂದಾಗಿದೆ. ಜಾಗತಿಕ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಆಹಾರವನ್ನು ಒದಗಿಸುತ್ತದೆ. ಇದು ಶತಮಾನಗಳಿಂದಲೂ ಪ್ರಧಾನ ಬೆಳೆಯಾಗಿದೆ ಮತ್ತು ಇಂದಿಗೂ ಮುಂದುವರೆದಿದೆ ಎಂಬುದು ಆಶ್ಚರ್ಯವೇನಿಲ್ಲ. ಈ ಬಹುಮುಖ ಧಾನ್ಯವನ್ನು ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ಬೇಯಿಸಬಹುದು ಮತ್ತು ವ್ಯಾಪಕ ಶ್ರೇಣಿಯ ಭಕ್ಷ್ಯಗಳೊಂದಿಗೆ ಸೇರಿಸಬಹುದು. ಇದು ನಿಮ್ಮ ಪ್ಯಾಂಟ್ರಿಯಲ್ಲಿ ಅತ್ಯಗತ್ಯ ಅಂಶವಾಗಿದೆ. ಇತರ ಧಾನ್ಯಗಳಿಂದ ಅಕ್ಕಿಯನ್ನು ಪ್ರತ್ಯೇಕಿಸುವ ಒಂದು ಅಂಶವೆಂದರೆ ಪ್ರಪಂಚದಾದ್ಯಂತದ ವಿವಿಧ ಪಾಕಪದ್ಧತಿಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ. ಇಟಲಿಯ ರಿಸೊಟ್ಟೊದಿಂದ ಸ್ಪೇನ್ನಲ್ಲಿ ಪೇಲಾ, ಭಾರತದಲ್ಲಿ ಬಿರಿಯಾನಿ ಮತ್ತು ಜಪಾನ್ನಲ್ಲಿ ಸುಶಿವರೆಗೆ ಪ್ರತಿಯೊಂದು ಸಂಸ್ಕೃತಿಯು ಅವರು ಅನ್ನವನ್ನು ಹೇಗೆ ಬೇಯಿಸುತ್ತಾರೆ ಎಂಬುದರ ಕುರಿತು ತಮ್ಮ ವಿಶಿಷ್ಟ ಸ್ಪಿನ್ ಅನ್ನು ರಚಿಸಿದ್ದಾರೆ. ಅಕ್ಕಿಯ ಪ್ರಕಾರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೆಲವು ಪ್ರಭೇದಗಳು ಕೆಲವು ಭಕ್ಷ್ಯಗಳಿಗೆ ಇತರರಿಗಿಂತ ಹೆಚ್ಚು ಸೂಕ್ತವಾಗಿವೆ. ಅಕ್ಕಿ ಬೇಯಿಸುವುದು ಸುಲಭ ಮತ್ತು ವಿವಿಧ ಭಕ್ಷ್ಯಗಳೊಂದಿಗೆ ಜೋಡಿಸಬಹುದು. ವಾಸ್ತವವಾಗಿ ಅಕ್ಕಿಯನ್ನು ಪರಿಪೂರ್ಣ ಕುಟುಂಬದ ಊಟಕ್ಕೆ ರಹಸ್ಯ ಘಟಕಾಂಶವೆಂದು ಪರಿಗಣಿಸಬಹುದು. ಅಕ್ಕಿ ಕಾರ್ಬೋಹೈಡ್ರೇಟ್ಗಳ ಅತ್ಯುತ್ತಮ ಮೂಲವಾಗಿದೆ. ಇದು ಯಾವುದೇ ಊಟಕ್ಕೆ ಉತ್ತಮ ಸೇರ್ಪಡೆಯಾಗಿದೆ. ಪೌಷ್ಟಿಕಾಂಶದ ಹೊರತಾಗಿ ಅಕ್ಕಿಯು ತುಂಬಾ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿದೆ. ಬ್ರೌನ್ ರೈಸ್ ನಿರ್ದಿಷ್ಟವಾಗಿ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಫೈಬರ್ ಮತ್ತು ಪೋಷಕಾಂಶಗಳಿಂದ ತುಂಬಿರುತ್ತದೆ. ಸರಿಯಾಗಿ ಬೇಯಿಸಿದಾಗ ಅಕ್ಕಿಯು ತುಪ್ಪುಳಿನಂತಿರುವ ವಿನ್ಯಾಸವನ್ನು ಹೊಂದಬಹುದು. ಅದು ಇತರ ಪದಾರ್ಥಗಳಿಂದ ಸಾಸ್ ಮತ್ತು ಸುವಾಸನೆಗಳನ್ನು ಹೀರಿಕೊಳ್ಳಲು ಪರಿಪೂರ್ಣವಾಗಿಸುತ್ತದೆ. ಸೈಡ್ ಡಿಶ್ ಅಥವಾ ಮುಖ್ಯ ಕೋರ್ಸ್ ಘಟಕಾಂಶವಾಗಿ ಬಳಸುವುದರ ಹೊರತಾಗಿ ಪುಡಿಂಗ್ ಅಥವಾ ಕೇಕ್ನಂತಹ ಸಿಹಿ ತಿಂಡಿಗಳಲ್ಲಿ ಅಕ್ಕಿಯನ್ನು ಬಳಸಬಹುದು. ಅದರ ಬಹುಮುಖತೆ ಮತ್ತು ಕೈಗೆಟುಕುವ ಬೆಲೆಯೊಂದಿಗೆ ಪ್ರಪಂಚದಾದ್ಯಂತದ ಪ್ರತಿಯೊಂದು ಅಡುಗೆಮನೆಯಲ್ಲಿ ಅಕ್ಕಿಯು ಪ್ರಮುಖವಾದ ಆಹಾರಗಳಲ್ಲಿ ಒಂದಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಅಕ್ಕಿಯು ಒಂದು ಪ್ರಮುಖ ಆಹಾರವಾಗಿದ್ದು ಶತಮಾನಗಳಿಂದ ಜಗತ್ತಿನಾದ್ಯಂತ ಜನರು ಸೇವಿಸುತ್ತಿದ್ದಾರೆ.
ಇದು ಏಷ್ಯಾದಲ್ಲಿ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಮತ್ತು ಇಂದು ಇದು ಪ್ರಪಂಚದಾದ್ಯಂತ ಅನೇಕ ಸಂಸ್ಕೃತಿಗಳು ಮತ್ತು ಪಾಕಪದ್ಧತಿಗಳ ಅವಿಭಾಜ್ಯ ಅಂಗವಾಗಿ ಉಳಿದಿದೆ. ಅಡುಗೆಯಲ್ಲಿ ಇದರ ಬಹುಮುಖತೆಯು ಖಾರದ ಮೇಲೋಗರಗಳಿಂದ ಹಿಡಿದು ಸಿಹಿ ತಿಂಡಿಗಳವರೆಗೆ ವ್ಯಾಪಕ ಶ್ರೇಣಿಯ ಭಕ್ಷ್ಯಗಳಿಗೆ ಜನಪ್ರಿಯ ಆಯ್ಕೆಯಾಗಿದೆ. ಅಕ್ಕಿಯ ಅತ್ಯಂತ ಕುತೂಹಲಕಾರಿ ಅಂಶವೆಂದರೆ ಅದು ಪ್ರಪಂಚದಾದ್ಯಂತದ ಪಾಕಶಾಲೆಯ ಸಂಸ್ಕೃತಿಗಳ ವೈವಿಧ್ಯತೆಯನ್ನು ಹೇಗೆ ಪ್ರತಿಬಿಂಬಿಸುತ್ತದೆ ಎಂಬುದು. ಪ್ರತಿಯೊಂದು ದೇಶವು ಅನ್ನವನ್ನು ಬೇಯಿಸುವುದು ಮತ್ತು ಬಡಿಸುವ ವಿಶಿಷ್ಟ ವಿಧಾನವನ್ನು ಹೊಂದಿದ್ದು, ಅವರ ಅಭಿರುಚಿಗೆ ತಕ್ಕಂತೆ ವಿವಿಧ ಪ್ರಭೇದಗಳು ಮತ್ತು ಸುವಾಸನೆಗಳನ್ನು ಬಳಸುತ್ತದೆ. ಉದಾಹರಣೆಗೆ, ಜಪಾನ್ ಮತ್ತು ಕೊರಿಯಾದಂತಹ ಪೂರ್ವ ಏಷ್ಯಾದ ದೇಶಗಳಲ್ಲಿ ಸಣ್ಣ ಧಾನ್ಯದ ಅಕ್ಕಿಯನ್ನು ಸಾಮಾನ್ಯವಾಗಿ ಸುಶಿಗಾಗಿ ಬಳಸಲಾಗುತ್ತದೆ ಅಥವಾ ಊಟದೊಂದಿಗೆ ಸರಳವಾಗಿ ಬಡಿಸಲಾಗುತ್ತದೆ. ಭಾರತ ಮತ್ತು ಪಾಕಿಸ್ತಾನದಲ್ಲಿ ಬಾಸ್ಮತಿ ಅಕ್ಕಿಯು ಅದರ ಆರೋಮ್ಯಾಟಿಕ್ ಪರಿಮಳಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಇದನ್ನು ಹೆಚ್ಚಾಗಿ ಮೇಲೋಗರಗಳು ಅಥವಾ ಬಿರಿಯಾನಿಗಳೊಂದಿಗೆ ಜೋಡಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಅಕ್ಕಿ ಮುಖ್ಯ ಆಹಾರವಾಗಿದೆ. ಅದರ ಬಹುಮುಖತೆ ಮತ್ತು ಯಾವುದೇ ಖಾದ್ಯವನ್ನು ಪೂರೈಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಅಕ್ಕಿ ವಿಶ್ವದ ಅತ್ಯಂತ ಜನಪ್ರಿಯ ಧಾನ್ಯಗಳಲ್ಲಿ ಒಂದಾಗಿರುವುದು ಆಶ್ಚರ್ಯವೇನಿಲ್ಲ. ಆದಾಗ್ಯೂ ಅದರ ವ್ಯಾಪಕ ಜನಪ್ರಿಯತೆಯ ಹೊರತಾಗಿಯೂ ಅನುಭವಿ ಅಡುಗೆಯವರಿಗೆ ಸಹ ಅಡುಗೆ ಅಕ್ಕಿ ನಿಜವಾದ ಸವಾಲಾಗಿದೆ. ಅದನ್ನು ಸರಿಯಾಗಿ ಪಡೆಯಲು ವಿವರಗಳಿಗೆ ಎಚ್ಚರಿಕೆಯಿಂದ ಗಮನ ಮತ್ತು ಕೆಲವು ತಂತ್ರಗಳ ಅಗತ್ಯವಿದೆ. ಸಂಪೂರ್ಣವಾಗಿ ಬೇಯಿಸಿದ ಅನ್ನದ ದೊಡ್ಡ ರಹಸ್ಯವೆಂದರೆ ಸರಿಯಾದ ರೀತಿಯ ಧಾನ್ಯವನ್ನು ಆರಿಸುವುದು. ವಿಭಿನ್ನ ರೀತಿಯ ಅಕ್ಕಿಗಳು ವಿಭಿನ್ನ ಟೆಕ್ಸ್ಚರ್ ಮತ್ತು ಸುವಾಸನೆಗಳನ್ನು ಹೊಂದಿರುತ್ತವೆ, ಅಂದರೆ ಅವುಗಳಿಗೆ ವಿಭಿನ್ನ ಅಡುಗೆ ಸಮಯಗಳು ಮತ್ತು ವಿಧಾನಗಳು ಬೇಕಾಗುತ್ತವೆ. ಉದಾಹರಣೆಗೆ, ದೀರ್ಘ ಧಾನ್ಯದ ಅಕ್ಕಿಯು ಸಣ್ಣ ಧಾನ್ಯದ ಪ್ರಭೇದಗಳಿಗಿಂತ ಒಣಗಿರುತ್ತದೆ, ಆದ್ದರಿಂದ ಅಡುಗೆ ಮಾಡುವಾಗ ಹೆಚ್ಚು ನೀರು ಬೇಕಾಗುತ್ತದೆ. ಮತ್ತೊಂದೆಡೆ, ಸಣ್ಣ ಧಾನ್ಯದ ಅಕ್ಕಿಯು ಹೆಚ್ಚಿನ ಪಿಷ್ಟದ ಅಂಶವನ್ನು ಹೊಂದಿರುತ್ತದೆ ಮತ್ತು ಹೆಚ್ಚು ದ್ರವವನ್ನು ಹೀರಿಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಮೃದುವಾದ ಧಾನ್ಯಗಳು ಜಿಗುಟಾದ ವಿನ್ಯಾಸವನ್ನು ಹೊಂದಿರುತ್ತವೆ. ಅಕ್ಕಿಯು ಪ್ರಪಂಚದಾದ್ಯಂತ ಶತಮಾನಗಳಿಂದ ಸೇವಿಸಲ್ಪಡುವ ಪ್ರಧಾನ ಆಹಾರವಾಗಿದೆ. ಇದು ತಯಾರಿಸಲು ಸರಳವಾಗಿದೆ, ಬಹುಮುಖವಾಗಿದೆ ಮತ್ತು ಸುವಾಸನೆ ಮತ್ತು ಮಸಾಲೆಗಳನ್ನು ಸುಲಭವಾಗಿ ಹೀರಿಕೊಳ್ಳುತ್ತದೆ. ಇದು ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ಎರಡು ಭಕ್ಷ್ಯಗಳನ್ನು ರಚಿಸಲು ಬಾಣಸಿಗರಿಗೆ ಸೂಕ್ತವಾದ ಕ್ಯಾನ್ವಾಸ್ ಅನ್ನು ಮಾಡುತ್ತದೆ. ಇದನ್ನು ಸ್ಟಿರ್ ಫ್ರೈಗೆ ಬೇಸ್ ಆಗಿ ಬಳಸಲಾಗಿದ್ದರೂ ಅಥವಾ ಪಿಲಾಫ್ನಲ್ಲಿ ತರಕಾರಿಗಳೊಂದಿಗೆ ಬೆರೆಸಿದರೆ ಅನ್ನವನ್ನು ಸುವಾಸನೆಯಿಂದ ಸಿಡಿಯುವ ಭಕ್ಷ್ಯವಾಗಿ ಪರಿವರ್ತಿಸಬಹುದು. ಜೀರಿಗೆ, ಅರಿಶಿನ, ಕೊತ್ತಂಬರಿ ಅಥವಾ ಕೇಸರಿ ಮುಂತಾದ ಮಸಾಲೆಗಳನ್ನು ಬಳಸುವುದು ಅನ್ನಕ್ಕೆ ಪರಿಮಳವನ್ನು ಸೇರಿಸುವ ಅತ್ಯಂತ ಜನಪ್ರಿಯ ವಿಧಾನಗಳಲ್ಲಿ ಒಂದಾಗಿದೆ. ಈ ಮಸಾಲೆಗಳು ರುಚಿಯ ಆಳವನ್ನು ಮಾತ್ರವಲ್ಲದೆ ಭಕ್ಷ್ಯಕ್ಕೆ ಸುಂದರವಾದ ಬಣ್ಣಗಳನ್ನು ತರುತ್ತವೆ. ಆದರೆ ಮಸಾಲೆ ಕೇವಲ ಸಾಂಪ್ರದಾಯಿಕ ಭಾರತೀಯ ಅಥವಾ ಏಷ್ಯನ್ ಪಾಕಪದ್ಧತಿಗಳಿಗೆ ಸೀಮಿತವಾಗಿಲ್ಲ. ಪ್ರಪಂಚದಾದ್ಯಂತದ ಬಾಣಸಿಗರು ಅನನ್ಯ ಮತ್ತು ಸುವಾಸನೆಯ ಅಕ್ಕಿ ಭಕ್ಷ್ಯಗಳನ್ನು ರಚಿಸಲು ಗಿಡಮೂಲಿಕೆಗಳು ಮತ್ತು ಮಸಾಲೆಗಳ ವಿವಿಧ ಸಂಯೋಜನೆಗಳನ್ನು ಪ್ರಯೋಗಿಸಿದ್ದಾರೆ.